ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ನಿತ್ಯಂ ಸದೋಪಾಸ್ಮಹೇ. 410ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗ್ತಾ ಇದೆ. ಏನ್ ವಿಷಯ ನಡೀತದ? ಶ್ವೇತಕೇತು ಹಾಗೂ ಉದ್ದಾಲಕರ ವಿಚಾರ ನಡೀತಾ ಇದೆ. ಸರಿನಾ? ಉದ್ದಾಲಕರ ವಿಚಾರದಲ್ಲಿ 9 ತರಹದ ದೃಷ್ಟಾಂತಗಳನ್ನ ಕೊಡುತ್ತಾ ಜೀವ ಹಾಗೂ ಪರಮಾತ್ಮರು ಭಿನ್ನರು ಅಂತನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. 410ನೇ ಪುಟದಲ್ಲಿ ಉಪನಿಷತ್ತು ಪ್ರಾರಂಭವಾಗ್ತಾ ಇದೆ. ಪುರುಷಂ ಸೌಮ್ಯ ಉಪತಾಪಿನಂ ಜ್ಞಾತಯಃ ಪರ್ಯುಪಾಸತೆ ಜಾನಾಸಿ ಮಾಮಿತಿ ತಸ್ಯ ಯಾವನ್ನ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ತಾವಜ್ಜಾನಾತಿ. ಪ್ರಾರಂಭ ಆಗ್ತಾ ಇದೆ. ಏನ್ ಹೇಳ್ಬೇಕಾಗಿದೆ ಅವರಿಗೆ ಅಂತಂದ್ರ, ನಾವು ಅಸ್ವತಂತ್ರರು ಅಂತನ್ನುವುದಕ್ಕೆ ಹಿಂದಕ್ಕೆ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ರು. ಏನ್ ದೃಷ್ಟಾಂತವನ್ನ ಕೊಟ್ಟಿದ್ರು ಅಂತಂದ್ರೆ, ವೃಕ್ಷ ಶರೀರ, ಮರ, ಅದು ನಾವು ಕತ್ತರಿಸಬೇಕು ಅಂತ ಪ್ರಯತ್ನ ಮಾಡಿದಾಗಲೂ ಕತ್ತರಿಸದೆ ಹೋಗುವಂತಹದ್ದಿರ್ತದೆ. ಇನ್ನು ಕೆಲವೊಂದು ಬಾರಿ ನಾವು ಅದು ಉಳಿಲಿ ಅಂತ ಇಚ್ಛೆ ಪಟ್ಟರೂ ಕೂಡ ಅದು ಉಳಿಯುವುದಿಲ್ಲ. ಹೀಗಾದದ್ದು ಇದೆ. ಅದರ ಕಾರಣ ಏನು ಅಂತ ಕೇಳಿದ್ರೆ, ಭಗವಂತನ ಒಂದು ಇಚ್ಛೆ ಅಂತ ತಿಳಿಸಿಕೊಟ್ಟಿದ್ರು. ಅದರಂತೆ ಈಗ ಏನ್ ತಿಳಿಸ್ಲಿಕತ್ತಾರ, ಈ ಮನುಷ್ಯ ಶರೀರದಲ್ಲೂ ಕೂಡ ಬರೇ ವೃಕ್ಷ ಶರೀರವನ್ನು ದೃಷ್ಟಾಂತ ತಗೊಳ್ಬೇಡ್ರಿ, ಮನುಷ್ಯ ಶರೀರವನ್ನೂ ದೃಷ್ಟಾಂತ ತೆಗೆದುಕೊಳ್ಳ್ರಿ. ಇಲ್ಲೂ ಕೂಡ ನೀವು ಅಸ್ವತಂತ್ರರು ಅಂತನ್ನುವುದು ಬಹಳ ಚಂದಾಗಿ ತಿಳಿತದ. ಹೆಂಗ? ಈಗೆಲ್ಲ ನಾವಿಷ್ಟು ಮಾತಾಡ್ತೇವೆ, ಹರಟಿ ಹೊಡಿತೇವೆ, ಕೆಲಸ ಮಾಡ್ತೇವೆ, ನಾ ಮಾಡಿದ್ದು ಅಂತ ಹೇಳಿಕೊಂಡು ಬರ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಏನಾಗ್ತದ ಅಂತ ಕೇಳಿದ್ರೆ, ರೋಗ ಬಂದಿದೆ. ಯಾವ ರೋಗ? ಕೊನೆಯ ಸ್ಟೇಜು, ಹೋಗುವ ರೋಗ ಬಂದಿದೆ ಅಂತ ಇಟ್ಕೊಳ್ರಿ. ಆಗೇನಾಗ್ತದ ಅಂತ ಒಂದು ಮಾತು ಹೇಳ್ತಾರ, ಪುರುಷಂ ಸೌಮ್ಯ ಉಪತಾಪಿನಂ ಮಂತ್ರ ನೋಡ್ಕೊಳ್ರಿ. ಹೇ ಸೌಮ್ಯ, ಹೇ ಸೌಮ್ಯ, ಎಲೆ ಶ್ವೇತಕೇತುವೆ, ಪುರುಷಂ ಉಪತಾಪಿನಂ. ಉಪತಾಪಿನಂ ಅಂದ್ರೆ ರೋಗಿಷ್ಠನಾದ, ರೋಗಗ್ರಸ್ತನಾದ ಅಂತ ಅರ್ಥ. ಉಪತಾಪ ಅಂದ್ರೆ ಅದನ್ನ ನಮ್ಗೆ ಈಗ ಬೇಕಾಗಂಗ ಅರ್ಥ ಮಾಡಿಕೊಳ್ಳೋದಾದ್ರೆ ಮರಣಶಯ್ಯಲ್ಲಿ ಇದ್ದವನು ಅಂತ ಅರ್ಥ. ಎಲ್ಲಿದ್ದಾನವ? ಮರಣಶಯ್ಯ. ಕೊನೀಗ ಮಂಚಕ್ಕೆ ಹಾಕ್ಯಾರ ಅವಂಗ, ಎಲ್ಲ ಹೇಳ್ಬಿಟ್ಟಾರ, ಮುಗ್ದದವ್ರ ಸ್ಟೇಜು, ಯಾರ್ಯಾರನ್ನ ಕರೆಸ್ತೀರಿ ಕರೆಸ್ರಿ ಅಂತ ಹೇಳ್ಬಿಟ್ಟಾರ. ಅವ್ರು ಬರೋರು ಏನ್ ಮಾಡ್ಬೇಕಾಗ್ಯದ? ಬಂದ್ ಸುಮ್ಮನೆ ನೋಡ್ತಾರ ಅಷ್ಟ, ಹೊಂಟಿ ಏನಪ್ಪಾ ಹೋಗು ಅಂತ ಹೇಳಿ ಕಳಿಸ್ತಾರ ಹೊರತಾಗಿ ಬೇರೆ ಏನ್ ಮಾಡೋದಿಲ್ಲ. ಅವ್ರ ಬಂದೇನ್ ಇವ್ರು ಹೊಳ್ಳಿ ಕರ್ಕೊಂಬರ್ತಾರ? ಮತ್ತೇನ್ರಿ? ಇಲ್ಲ, ಸುಮ್ಮ ಅವ್ರಿಗೆ ಗಾಡಿ ಖರ್ಚು ಮಾಡ್ಕೊಂಬರೋದು. ಮೈ ತೆಗಿಲ್ ತನಕ ಬಂದು ಇಷ್ಟು ಮನ್ಯಾಗಿದ್ದ ಅಲ್ಲೇ ಹಾಕಿ ಮನ್ಯಾಗಿದ್ದವ್ರಿಗೆ ಎಷ್ಟು ನೆಮ್ಮದಿ ಕೆಡಿಸಿ. ಅದಕ್ಕ ಅಂಥವನ್ನ ಸುತ್ತಲೂ ಕೂತು ಜ್ಞಾತಯ ಪರ್ಯುಪಾಸತೆ. ಜ್ಞಾತಯ ಅಂದ್ರೆ ಸಂಬಂಧಿಕರು, ಗೊತ್ತಾಯ್ತಾ? ಜ್ಞಾತಯ ಅಂದ್ರೆ ಯಾರು? ಸಂಬಂಧಿಕರು. ಬರ್ಕೊಂಡಿಟ್ಕೊಳ್ರಿ, ಗೊತ್ತಾಗಲ್ಲ. ಜ್ಞಾತಯ ಅನ್ನೋ ಶಬ್ದಕ್ಕೆ ಸಂಬಂಧಿಕರು. ಪರ್ಯುಪಾಸತೆ, ಸುತ್ತಲೂ ಕುಳ್ಕೊಂಡಿರ್ತಾರೆ. ಏನ್ ಕೇಳ್ತಿರ್ತಾರ? ಜಾನಾಸಿ ಮಾಂ ಇತಿ ಜಾನಾಸಿ ಮಾಂ ಇತಿ. ನಾ ಯಾರು ಗೊತ್ತಾತೇನು, ನಾ ಯಾರು ಗೊತ್ತಾತೇನು ಅಂತಿರ್ತಾರ. ಸಂಬಂಧಿಕರು. ಅದಕ್ಕ ವೇದ ಅಣಗಿಸ್ತದ ನಮಗ. ನೀ ಸಾಯೋ ಕಾಲಕ್ಕ ಸುತ್ತಲು ಬಂದು ಕೂತವ್ರಲ್ಲ, ನೀನ್ ಹೆಂಗ್ ಕೇಳ್ತಿರ್ತಾರ ಗೊತ್ತೇನು? ನಾ ಯಾರು ಗೊತ್ತಾತೇನು ಅಂತ ಕೇಳ್ತಿರ್ತಾರ ನೋಡು, ಅದು ಅಂತ ಹೇಳ್ಯಾರ. ಜಾನಾಸಿ ಮಾಂ, ಜಾನಾಸಿ ಮಾಂ. ಕೆಲವು ಸರ್ತಿ
ವೇದ ವಿಷಯವನ್ನ ಮಾತ್ರ ಹೇಳೋದ್ರ ಜೊತೆಗೆ ಅಭಿನಯಿಸಿ ತೋರಿಸ್ತದ ಅದು. ಅದಕ್ಕೆ ಅಭಿನಯನೂ ಬರ್ತದೆ ವೇದಕ್ಕೆ. ಅದ್ ನೋಡ್ರಿ ಹೇಳ್ತಾರ, ಸುತ್ತಲೂ ಕೂತಿರ್ತಾರ ಸಂಬಂಧಿಕರು, ಜಾನಾಸಿ ಮಾಂ ಜಾನಾಸಿ ಮಾಂ, ನಾ ಯಾರು ಗೊತ್ತಾತೇನೋ ನಾ ಯಾರು ಗೊತ್ತಾತೇನೋ ಅಂತ ಹೇಳಿ ಹೇಳ್ತಾರಂತೆ. ಅಂದ್ರ ಬ್ಯಾರೆಯವ್ರ ಕಥೆ ಅಲ್ರಿ ಇದೆಲ್ಲ, ನಮ್ದ ಕಥೆರಿ ಸರ. ಅದಕ್ಕ ನಮ್ ಸಂಬಂಧಿಕರು ಸುತ್ತಲೂ ಕೂತು ಕೇಳ್ತಿರ್ತಾರೆ. ಇದನ್ನ ಯಾಕೆ ಹೇಳಿಕ್ ಹೊರಟಾರ ಅಂದ್ರೆ, ಜೀವನ ಅಸ್ವಾತಂತ್ರ್ಯವು ಹೇಗಿದೆ ಅನ್ನುವುದಕ್ಕೆ ದೃಷ್ಟಾಂತ, ಇದು ಬೇರೆ ಏನಿಲ್ಲ. ಅರ್ಥ ಆಯ್ತಾ? ಜೀವ ಹೇಗೆ ಅಸ್ವತಂತ್ರನಿದ್ದಾನೆ ಅಂತ ತಿಳಿಸುವುದಕ್ಕಾಗಿ ಹೊರಟಿದ್ದಾರೆ. ಮರಣಶಯ್ಯೆಯಲ್ಲಿ ಇದ್ದಾಗ ಇದು ಆದ ಘಟನೆಗಳು ಅನುಭವಾರೂಢವಾಗ್ತದೆ. ಈಗ ಗಟ್ಟಿಮುಟ್ಟಿದ್ದೀವಿ, ಈಗ ನಮ್ಮ ಇಂದ್ರಿಯಗಳು ನಮ್ಮ ಕೈಯಾಗಿಲ್ಲ, ಇಂದ್ರಿಯಾಭಿಮಾನಿ ದೇವತೆಗಳ ಕೈಯಲ್ಲದ. ಆ ಇಂದ್ರಿಯಾಭಿಮಾನಿ ದೇವತೆಗಳು ಭಗವಂತನ ಕೈಯಲ್ಲಿದ್ದಾರೆ. ಇದೆಲ್ಲ ಅನುಭವಾರೂಢ ಆಗೋದಿಲ್ಲ ಈಗ, ಯಾಕಂದ್ರೆ ಎಲ್ಲ ಗಟ್ಟೆವರಿ. ಅಷ್ಟು ಗಟ್ಟಿದ್ದ ಹೊತ್ತಿನೊಳಗ ಏನು ಗೊತ್ತಾಗಿಲ್ಲ. ಎಲ್ಲಿ ಶಿಥಿಲ ಆಗ್ತಾವ ನೋಡ್ರಿ, ಯಾವಾಗ ಅವು ನಮ್ ಕೈ ಜಾರಿ ಹೋಗ್ಯದ ಅಂತ ಗೊತ್ತಾಗ್ತದಲ್ಲ, ಅವತ್ತು ದೇವ್ರ ಎಚ್ಚರ ಆಗ್ತದ ನಮ್ಗೆ. ಅವಾಗ ಏನ್ ತಿಳ್ಕೊಬೇಕು ಅಂದ್ರೆ, ಇಷ್ಟು ದಿವಸ ನನ್ನ ಕೈಯಾಗಿತ್ತು ಅಂತ ಏನ್ ತಿಳ್ಕೊಂಡಿದ್ದೆ, ಭ್ರಾಂತಿ ಒಳಗಿದ್ದೆ, ಅಜ್ಞಾನದೊಳಗಿದ್ದೆ. ಆವಾಗೂ ನನ್ನ ಕೈಯಾಗಿಲ್ಲ, ಈಗೂ ನನ್ನ ಕೈಯಾಗಿಲ್ಲ. ಆವಾಗ ನನ್ನ ಕೈಯಾಗದ ಅಂತ ಅನಿಸ್ತಿದ್ವು, ಅಷ್ಟೇ ವಿಷಯ. ಸರಿನಾ? ಅದಕ್ಕ ಆವಾಗ ಕೇಳಿದಾಗ ಇವ ಯಾವಾಗ ಮಾತಾಡ್ತಾನ, ಎಲ್ಲಿ ತನಕ ಮಾತಾಡ್ತಾನ ಅಂದ್ರೆ, ತಸ್ಯ ಯಾವನ್ನ ವಾಂಗ್ ಮನಸಿ ಸಂಪದ್ಯತೆ, ಎಲ್ಲಿವರೆಗೆ ವಾಗೀಂದ್ರಿಯಾಭಿಮಾನಿನಿಯಾದ ಉಮಾದೇವಿಯರು ಮನೋಭಿಮಾನಿಗಳಾದ ರುದ್ರದೇವರಲ್ಲಿ ಸೇರೋದಿಲ್ವೋ ಅಲ್ಲಿ ತನಕ ಇವ ಮಾತಾಡ್ತಿರ್ತಾನ. ಆಮೇಲೆ ಮುಂದ್ ಮಾತಾಡಂಗಿಲ್ರಿ. ನಾನ್ ನೋಡಿದ್ದೇನೆ ಇಂಥವರನ್ನ, ನೀವು ನೋಡಿರ್ತೀರಿ ಇಂಥವ್ರನ್ನ. ನಾವ್ ಅಷ್ಟ್ ಜೊತೆಗ್ ಕೂತಿರ್ತೀವಿ, ನಮ್ಮನ್ನ ನೋಡ್ತಿರ್ತಾರ ಕಣ್ಬಿಟ್ಟು, ಇಲ್ಲಿ ಏನೇನೇನೇನು ಮಾತು ಬರ್ತಿರೋದಿಲ್ಲ. ಅದರಿಂದ ಯಾವನ್ನ ವಾಂಗ್ ಮನಸ್ಸಿ ಸಂಪದ್ಯತೆ ಮನಃ ಪ್ರಾಣಿ, ಆ ಮನಸ್ಸು ಪ್ರಾಣದೇವರಲ್ಲಿ ಲಯವಾಗುವವರೆಗೂ ಕೂಡ ಆಲೋಚನಾ ವಿಚಾರ ಶಕ್ತಿ ಅಂತ ಇರ್ತದೆ. ಅದು ಹೋತು ಅಂದ್ರೆ ಅದು ಹೋಗ್ಬಿಡ್ತದ. ಪ್ರಾಣ ತೇಜಸ್ಸಿ, ಆ ಪ್ರಾಣದೇವರು ತೇಜೋಭಿಮಾನಿನಿಯಾದ ಮಹಾಲಕ್ಷ್ಮಿಯಲ್ಲಿ, ತೇಜ ಪರಸ್ಯಾಂ ದೇವತಾಯಾಮ್, ಆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನಲ್ಲಿ ಪ್ರವೇಶಗೊಂಡಳು ಅಂತಾದರೆ ಮುಕ್ತಾಯವಾಯಿತು ಕಾರ್ಯಕ್ರಮ. ಅಥ ಯದಾಸ್ಯ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣಿ ಪ್ರಾಣಸ್ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್ ಅಥ ನ ಜಾನಾತಿ, ಅಲ್ಲಿವರೆಗೆ ಇವನು ಮಾತಾಡ್ತಾನೆ, ಅದಾದ್ಮೇಲೆ ಮಾತನಾಡುವುದಿಲ್ಲ. ಒಂದು ಅನ್ವಯ ವ್ಯಾಪ್ತಿ, ಒಂದು ವ್ಯತಿರೇಕ ವ್ಯಾಪ್ತಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ ವಾಗೀಂದ್ರಿಯವು ಮನಸ್ಸೆಂಬ ಇಂದ್ರಿಯದಲ್ಲಿ, ಮನಸ್ಸೆಂಬ ಇಂದ್ರಿಯವು ಪ್ರಾಣನಲ್ಲಿ, ಪ್ರಾಣನು ಲಕ್ಷ್ಮೀದೇವಿಯಲ್ಲಿ, ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ ಪ್ರವೇಶಗೊಳ್ಳುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಮಾತುಗಳು, ಕಥೆಗಳು, ಹಾರಾಟ, ಹೋರಾಟ, ಚೀರಾಟ, ಚೀತ್ಕಾರ, ತೂತ್ಕಾರಗಳೆಲ್ಲ ನಡೀತಾ ಇರ್ತದೆ. ಯಾವಾಗ ಈ ಎಲ್ಲ ಇಂದ್ರಿಯಗಳು ಒಳಗೆ ಪ್ರವೇಶ ಮಾಡ್ತಾ ಹೋಗ್ತಾವೋ ತಮ್ಮ ಮೇಲಿನ ದೇವತೆಗಳಲ್ಲಿ, ಆಗ ಅದೇ ನಾನಿರ್ತೇನೆ, ಅದೇ ನನ್ನ ಕಣ್ಣಿರ್ತದೆ, ಅದೇ ನನ್ನ ಬಾಯಿ ಇರ್ತದೆ, ಅದೇ ನನ್ನ ಕಿವಿ ಇರ್ತದೆ, ಅದೇ ನನ್ನ ಬುದ್ಧಿ ಇರ್ತದೆ, ಯಾವುದು ಕೆಲಸ ಮಾಡುವುದಿಲ್ಲ. ಅದಕ್ಕೆ ಶಾಸ್ತ್ರ ತಿಳಿಸುವುದು, ನಿನ್ನ ಅಧೀನ ಇಲ್ಲ ಇದು, ಇದು ಭಗವಂತನ ಅಧೀನ ಅದ ಅನ್ನೋದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ. ನಮಗ ಹೆದರ್ಸ್ಲಿಕ್ಕೆ ಹೇಳಿ ಕತಿಲ್ರಿ ಶಾಸ್ತ್ರ. ಅಲ್ಲ ಅಂದ್ರೆ ಈ ನೋಡ್ಲಿಕ್ಕೆ ನಮ್ಗೆ ನಾನು ಹಿಡ್ಕೊಂಡು ಹೇಳ್ತೇನೆ. ಅಲ್ಲ ನಮಗ ಅಂಜಿಕ್ ಬರ್ತದ, ಮರಣದ ಅಂಜಿಕ್ ಬರ್ತದೆ. ಯಾಕೆ ಬರ್ತದೆ? ನಂಗಂತೂ ಬರ್ತದೆ. ಆಮೇಲೆ ಅದು ಈಗ ನಾವು ಹಂಗಾರೆ ದೇವ್ರ ಕಡೆ ಹೋಗಿ ಸೇರ್ತೀವಿ ಅಂದ್ರೆ ನೀಡೋಟ್ ಹೊರಿನೇ, ನಾವು ಅಂಜೋದ್ ಬೇಕಾಗಿಲ್ಲ. ಖಾಲಿ ಅಲ್ಲ ನೀವು ಈ ನೋಡ್ರಿ ಏನದ ಅಂದ್ರೆ, ಯಾವುದು ಕನ್ಫರ್ಮ್ ಅದನೋ ನಾವ್ ಅದ್ರೊಳಗೆ ಹಂಚ್ಕೊಳ್ಳೋದ್ರಾಗ ಅರ್ಥನೇ ಇಲ್ಲ. ಕತ್ಲೆ ಆಗ್ತದ ಅಂತ ಅನ್ನೋದಕ್ಕೆ ಹಂಚ್ಕೋತೀವೇನೋ ಹೇಳೋಣ ಅಂತ ಇಲ್ಲ, ಯಾಕೆ ಕನ್ಫರ್ಮ್ ಅದ ಹಾಗೆ ಆಗ್ತದ ಅಂತ ಹೇಳಿ. ಮತ್ ಬೆಳಕಾಗ್ತದ ಅಂತ ತಿಳ್ಕೊಂಡು ಆಶ್ಚರ್ಯ ಪಡ್ತೀವಿ ನಾವು? ಇಲ್ಲ, ಕನ್ಫರ್ಮ್ ಅದ. ಮತ್ತೆ ಸಾಯ್ತೀವಿ ಅನ್ನೋದು ಕನ್ಫರ್ಮ್ ಅದ, ಹುಡ್ತೀವಿ ಅನ್ನೋದು ಕನ್ಫರ್ಮ್ ಅನ್ನೋದು, ಅದಕ್ಕೇನ್ ಸಂಬಂಧ ಏನದ? ಅದಕ್ಕೆ ಏನಾಗ್ತದ ಅಂದ್ರೆ, ನಮಗ್ ಭಯ ಅದರ್ದಿಲ್ರಿ, ನಾವ್ ಸಾಯ್ತೀವಿ ಎಂಬುದಕ್ ಭಯ ಇಲ್ಲ. ಆ ಕಡೆ ಏನದ ಅಂತ ಗೊತ್ತಿಲ್ಲ, ಅದಕ್ ಭಯ ಅದ. ಮುಖ್ಯ ಇರೋದ ನಮ್ ಭಯ ಏನದ ಅಂದ್ರ, ಆ ಕಡೆ ಸ್ಟೇಷನ್ ಒಳಗೆ ಏನದ, ಯಾವ ಸ್ಟೇಷನ್ ಅದ ಅಲ್ಲಿ ಅಂತ ಗೊತ್ತಿಲ್ಲ ನಮಗ, ಅದಕ್ ಭಯ ಆಗ್ಲಿಕ್ಕತ್ತದ. ಒಂದ್ ವೇಳೆ ಇಲ್ಲಿಕ್ಕಿಂತ ಅಲ್ಲಿ ಚಲೋ ಅದ ಅಂತ ಗೊತ್ತಾದ್ರೆ ನಾವ್ ಇವತ್ತು ಹೊರಲಿಕ್ಕೆ ತಯಾರಾಗ್ತೇವೆ. ಇವತ್ತ ಟಿಕೆಟ್ ತೆಗಿಸ್ತೀವಿ ನಾವು, ಕಟ್ಟಿಗೆ ಸೋವಿಯವ ಇವತ್ತೇ ಮುಗಿಸ್ತೀವಿ, ಮುಗಿಸ್ತೀವಿ ಬಿಟ್ಟು ಮುಂದೆ ಮಾತು ಹೇಳ್ತಾರೆ. ಸ ಏಷೋ ಅಣಿಮಾ ಐತದಾತ್ಮ್ಯವಿದಂ ಸರ್ವಂ
ಸಹ ಏಷಃ ಅಣಿಮ ಐತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಅದಕ್ಕೆ ನೋಡಪ್ಪ, ಭಗವಂತನ ಅಧೀನವಾಗಿದೆ ಈ ಜಗತ್ತೆಲ್ಲವೂ ಅಂತ ತಿಳಿಸಿದಾಗ, ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯೇತಿ ಹೋವಾಚ. ಇಲ್ಲ, ನನಗೆ ಇನ್ನೂ ಈ ವಿಷಯದಲ್ಲಿ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಅದ, ಹೆಚ್ಚಿನ ಅಂಶವನ್ನ ತಿಳಿಬೇಕು ಅಂತನೋ ಅಪೇಕ್ಷೆ ಇದೆ, ಹೇಳ್ರಿ ಅಂತ ಕೇಳಿದಾಗ ಮತ್ತೆ ಮುಂದಿನ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಇಲ್ಲಿಗೆ 9 ದೃಷ್ಟಾಂತಗಳು ಮುಕ್ತಾಯವಾಗಿ ಈ 6ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಸರಿ, ಇದರ ಮಧ್ಯದಲ್ಲಿ ಭಾಷ್ಯ ಏನಂತಾರ? ಯಥಾ ಪುಂಸಃ ಅಸ್ವತಂತ್ರತ್ವಂ ತಜ್ಞಾಪಯತು ಮಾ ಭವಾನ್ ಇತ್ಯುಕ್ತ ಆಹ ಜ್ಞಾನೇಹಿ ದೃಷ್ಟೈವಾಸ್ಯ ಅಸ್ವತಂತ್ರತಾ. ಯಥಾ ಯಾವ ರೀತಿಯಾಗಿ, ಪುಂಸಃ ಈ ಪುರುಷನಿಗೆ, ಅಸ್ವತಂತ್ರತ್ವಂ ಅಸ್ವಾತಂತ್ರ್ಯವಿದೆಯೋ, ಪುರುಷನಿಗೆ ಅಂದ್ರೆ ಜೀವನಿಗೆ ಅಂತ ಅರ್ಥ, ಮತ್ತೆ ಗಂಡಸು ಅಂತ ಅರ್ಥ ಅಲ್ಲ. ಯಥಾ ಯಾವ ರೀತಿಯಾಗಿ ಈ ಜೀವನಿಗೆ ಅಸ್ವಾತಂತ್ರ್ಯ ಇದೆ ಅಂತನ್ನುವುದನ್ನ ಭವಾನ್ ನೀವು ಮಾ ನನಗೆ ಜ್ಞಾಪಯತು ತಿಳಿಸಿಕೊಡ್ರಿ ಅಂತ. ಈಗ ಇಷ್ಟೊತ್ತೇನು ಓದಿಕೊಂಡು ಬಂದೀವಲ್ಲ, ಈ ಓದಿಕೊಂಡು ಬಂದದ್ದರ ಮೊದಲು ಈ ಪ್ರಶ್ನೆ ಮಾಡ್ಕೊಳ್ಬೇಕು. ಏನಂತ? ಶ್ವೇತಕೇತು ಕೇಳ್ತಾನ ಅಪ್ಪನಿಗೆ, ಅಪ್ಪ ನೀವು ಹೇಳ್ತಿದ್ದೀರಿ ಎಲ್ಲವೂ ಭಗವದಧೀನ ಅಂತ ತಿಳಿದುಕೊಂಡು, ನೀವು ನಮಗೆ ಆಪ್ತರಾದದ್ದರಿಂದ ನಿಮ್ಮ ಮಾತನ್ನ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನೀವು ಸುಳ್ಳು ಹೇಳುವಂಥವರಲ್ಲ. ಆದರೆ ನೀವು ಹೇಳಿದ್ದು ನನ್ನ ಅನುಭವದಲ್ಲಿ ಬರಬೇಕಲ್ಲ. ಬೆಂಕಿ ಬಿಸಿ ಇದೆ ಅಂತ ತಿಳಿದುಕೊಂಡು ಹೇಳಿದ್ರಿ ನೀವು, ಅದು ಅನುಭವ ಯಾವಾಗ ಆಗ್ತದೆ ಅಂದ್ರೆ ತಾಕ್ಲಿಕ್ಕೆ ಹೋದಾಗ, ಸುಟ್ಟಾಗ ನಮಗೆ ಬಿಸಿ ಅದ ಅಂತ ಅನುಭವ ಆಗ್ತದೆ. ಅದರಂತೆ ಈ ಜೀವ ಅಸ್ವತಂತ್ರನಿದ್ದಾನೆ ಅಂತನ್ನುವಂತಹ ಅನುಭವ ನಮಗೆ ಯಾವಾಗ ಆಗಬೇಕು? ಅದಕ್ಕೊಂದು ದೃಷ್ಟಾಂತ ಕೊಡ್ರಿ ಅಂತ ಕೇಳಿದಾಗ, ಇತ್ಯುಕ್ತ ಆಹ ಜ್ಞಾನೇಹಿ ದೃಷ್ಟೈವಾಸ್ಯ ಅಸ್ವತಂತ್ರತಾ. ಹೆಚ್ಚಿಂದೇನೇನು ಹೇಳಬೇಕು? ಜ್ಞಾನಿ ಜ್ಞಾನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇವನ ಅಸ್ವಾತಂತ್ರ್ಯ ತಿಳಿದು ಬರ್ತದ. ನಾ ಯಾರು ಗೊತ್ತಾತೇನು, ಇವ್ರು ಯಾರು ಗೊತ್ತಾತೇನು, ಅದೇ ನಿಮ್ಮ ಮೌಶಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರ. ಆಕಿ ಮೌಶಿ ಉಳ್ಕೊಂಡಿರ್ತಾರ, ಇವ ಮೌಶಿ ಮಗ ಸೋಸ್ಲಿ ಹೊಂಟಿರ್ತಾನ ಇವ. ಅದಕ್ಕೆ ಮೌಶಿ ನಿಮ್ಮ ಮೌಶಿ ಕಿ ಗೊತ್ತಾತಿಲ್ಲೋ ಅಂತಿರ್ತಾಳ. ಆಕಿ 80-90 ಆರಾಮ್ ಟೊಣ್ 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 ಹಿಡ್ಕೊಂಡು ಕೇಳ್ತಾ, ಇದು ಪಾರ್ವತಿ 75 ಮಲಗಿರ್ತದೆ ಇದು ಮೌಶಿ ಅಂತ ತಿಳ್ಕೊಂಡು ಹೇಳಿ. ಅದಾದ್ಮೇಲೆ ಇನ್ನೊಂದು ಭೇಟಿ ಆಗ್ತಿರ್ತದ, ಅದೇ ನಿಮ್ ಸ್ವಾದರತ್ತಿ ಗಂಡನ್ ತಂಗಿ ಗಂಡ ಅಂತ ಅವ ಏನ್ ನೆನಪಿಟ್ಟು ಹೋಗ್ಬೇಕು? ಸ್ವಾದರತ್ತಿ ತಂಗಿ ಗಂಡನ್ ತಂಗಿ ಗಂಡ ಏನ್ ಯಾರ್ಯಾರು ನೆನಪಾಗ್ತದೆ. ಅದಕ್ಕೆ ಜ್ಞಾನೇ ಏವ, ಇಂತಹ ವಿಷಯಗಳಲ್ಲೇನೆ ನಮಗೆ ಅಸ್ವಾತಂತ್ರ್ಯ ಇದೆ ಅಂತನ್ನುವುದು ಸ್ಪಷ್ಟವಾಗಿ ತೋರಿ ಬರ್ತದೆ ಅಂತ ಹೇಳಿದ್ದಾರೆ. ಸರಿ, ಮುಂದಿಂದು ಏನು ಪ್ರಶ್ನಾಭಿಪ್ರಾಯ ಏನು ಅಂತಂದ್ರ ಬಹಳ ಚಂದದ. ಸರಿ 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 ಹಾ, ಈಗ ಜೀವಬ್ರಹ್ಮರ ಮಧ್ಯದಲ್ಲಿ ಕೊನೆ ದೃಷ್ಟಾಂತ. ಆದ್ರೆ ಈ ದೃಷ್ಟಾಂತ, ಇದು ಮರಣ ದೃಷ್ಟಾಂತ ಎಷ್ಟದನೋ ಮಹಸತ್ಯದ ಸತ್ಯವಾಗಿದೆಯೋ, ಈ ಮುಂದಿನ ದೃಷ್ಟಾಂತ ಏನಿದೆಯಲ್ಲ, ಇದು 9ನೇ ದೃಷ್ಟಾಂತ. ಇದರಿಂದ ನಿಜವಾಗ್ಲೂ ನನಗೇನ್ ತಿಳಿದು ಬರ್ತದೆ ಅಂದ್ರೆ, ಆ ಕಾಲದ ಜನರ ಒಂದು ಮನಸ್ಥಿತಿ ಅಥವಾ ಅವರ ಪ್ರಾಮಾಣಿಕತೆ ಹೆಂಗಿತ್ತು, ಅವರ ಜೀವನ ಶೈಲಿ ಹೆಂಗಿತ್ತು ಎಂಬುದು ಅರ್ಥ ಆಗ್ತದೆ ಕೇಳೋದ್ರಿಂದ. 9ನೇ ದೃಷ್ಟಾಂತ ಏನ್ ಕೇಳ್ತಾರ? ಅಲ್ಲ, ಈಗ ಅಕಸ್ಮಾತ್ ಆಗಿ ದೇವರು ನಾವು ಬೇರೆ ಬೇರೆ ಇದ್ದೀವಿ ಅನ್ನೋದು ಸತ್ಯ ಅದ. ಅಕಸ್ಮಾತ್ ಅಂದ್ರೆ ಅಕಸ್ಮಾತ್ ಅಂಬೋದು ಅಲ್ಲೆಲ್ಲ, ಇಲ್ಲಿ ಮುಂದಿನ ಕನ್ವಯ ಅದು. ಅಕಸ್ಮಾತ್ ನಾನೇ ದೇವರು ಅಂತ ಭಾವಿಸಿದರೆ ಏನಾಗ್ತದ ಅಂದ್ರೆ, ಅಭೇದ ಜ್ಞಾನಿನಾಂ ದೋಷಃ ಕೀದೃಶ ಸ್ಯಾದಿತೀರಿಯತೆ ಪ್ರಾಹ. ನಾನೇ ದೇವರು ಎಂಬುದಾಗಿ ನನಗೂ ದೇವರಿಗೂ ಅಭೇದವೇ ಇದೆ, ಭೇದವಿಲ್ಲ. ದೇವರು ಬೇರೆ ನಾನು ಬೇರೆ ಅಂತಲ್ಲಪ್ಪ, ನಾನೇ ದೇವರು ಹೀಗೆ ತಿಳಿದುಕೊಂಡವನಿಗೆ ಏನು ಸ್ಥಿತಿ ಆಗ್ತದ ಅನ್ನೋದಕ್ಕೆ ಕೊನೆ ದೃಷ್ಟಾಂತ. ಅದಕ್ಕೆ 410ನೇ ಪುಟದ ಕೊನೆ ಉಪನಿಷತ್ತನ್ನ ನೋಡ್ರಿ. ಏನು? ಪುರುಷಂ ಸೌಮ್ಯ ಉತ ಹಸ್ತಗೃಹೀತಿಂ ಆನಯಂತಿ ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಪರಶುಮಸ್ಮೈ ತಪೈತೆ ತಪತೈತಿ. ಬಹಳ ಚಂದದ. ಒಬ್ಬ ಕಳ್ಳನ್ ಹಿಡ್ಕೊಂಡ್ ಬಂದ್ರಂತ. ಕಳ್ಳ ನೋಡ್ರಿ, ದೃಷ್ಟಾಂತ ಹೆಂಗ್ ಕೊಡ್ಲಿಕತ್ತಾರ ಅಂತಂದ್ರ, ಕಳ್ಳನನ್ನ ಯಾವ್ದಕ್ ಕರೀತಾರ ಅಂತಂದ್ರ ಅಭೇದ ಜ್ಞಾನಿಯನ್ನು ಕಳ್ಳ ಎಂದು ಕರೀತಾ ಇದ್ದಾರೆ. ಅರ್ಥ ಆಯ್ತಾ ಹೇಳಿದ್ದು? ಸ್ವಲ್ಪ ನೆನಪಿಟ್ಟುಕೊಂಡು ಶಬ್ದವನ್ನು ನೋಡ್ಕೊಳ್ರಿ. ಏನ್ ಶಬ್ದವನ್ನು ಬರ್ಕೊಳ್ಬೇಕು ಅಂತಂದ್ರ,
ಯಾರು ಅಭೇದವನ್ನ ತಿಳ್ಕೊಂಡಿದ್ದಾನೋ ಆ ಅಭೇದವನ್ನ ತಿಳಿದುಕೊಂಡಿರುವಂತಹ ವ್ಯಕ್ತಿ ಹೆಂಗಿದ್ದಾನ ಅಂತ ಕೇಳಿದ್ರೆ ಅವನು ಕಳ್ಳನೆನಿಸಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ತಸ್ಕರ. ಸರಿ ನೋಡ್ರಿ, ವೇದೇಶ್ ತೀರ್ಥರು ಏನ್ ಬರ್ದಾರ ಅಂತ ವ್ಯಾಖ್ಯಾನ ಓದ್ತೀನಿ. ಹೇ ಸೌಮ್ಯ, ರಾಜದ್ರವ್ಯೇ ಅಪಗತೆ ಸತಿ ಶಂಕಾಸ್ಪದಂ ರಾಜಾಹಮಿತಿ ವಾ ವದಂತಂ ಅತದರ್ಹಂ ವಾ ಪುರುಷಂ ಹಸ್ತಗೃಹೀತಂ ಬದ್ಧಹಸ್ತಂ ಮಾನಯಂತಿ ರಾಜಭಟಾಹ. ಒಂದೊಂದೇ ಪದಗಳನ್ನು ನೋಡ್ಕೋತಾ ಹೋಗ್ರಿ ಉಪನಿಷತ್ನಲ್ಲಿ. ಪುರುಷಂ, ಎಂಥ ಪುರುಷನನ್ನ, ಹಸ್ತಗೃಹೀತಂ ಆನಯಂತಿ. ಹಸ್ತಗೃಹೀತ ಅಂದ್ರೆ ಕೈಯಲ್ಲಿ ಹಗ್ಗವನ್ನ ಕಟ್ಟಿ ಅಥವಾ ಕೊಳವನ್ನ ಹಾಕಿ ಅವನನ್ನ ಕರ್ಕೊಂಬರ್ತಾರ. ಯಾಕ ಅಲ್ರಿ, ಎದಕ್ ಕರ್ಕೊಂಬಂದಾರ ಅವನ್ನ? ಸುಮ್ನೆ ಪಾಪ ಚಲೋ ಇದ್ದಾನಲ್ಲ ಮನುಷ್ಯ ಅಂತಂದ್ರ ಅವ ಕಳ್ಳ ಅಲ್ರಿ. ಅವ ಕಳ್ಳ ಅಂದ್ರೆ ಅವ ಕಳ್ಳತನ ಮಾಡಿದ್ ನೀವು ನೋಡ್ರೇನು? ಇಲ್ಲ. ಅದಕ್ಕ ಸಂಭಾವಿತ ಕಳ್ಳನಾಗಿರಬಹುದು ಅನ್ನುವಂತಹದ್ದೇನದ ಅಂದ್ರೆ ಈ ಮೊದ್ಲೇ 4 ಕೇಸ್ನೇ ಸಿಕ್ಕಾಕೊಂಡಿರ್ತಾನ್ರಿ ಅವ. ಅಂಥವನನ್ನ ಶಂಕಾಸ್ಪದ ಅಂತ ಕರೀತಾರ ಅವನನ್ನ. ಅವ ಶಂಕಾಸ್ಪದನಾಗಿರುವಂತಹ ವ್ಯಕ್ತಿಯನ್ನ ಹಗ್ಗ ಹಾಕೊಂಡು ಕರ್ಕೊಂಡ್ಬರ್ತಾರೆ. ಯಾಕ? ರಾಜದ್ರವ್ಯ ಈಗ ಅಪಹೃತವಾಗಿದೆ. ರಾಜದ್ರವ್ಯ ಈಗ ಅಪಹೃತವಾದದ್ರಿಂದ ಅಂದ್ರ ಈ ದೃಷ್ಟಾಂತ ಹೆಂಗದ? ಕಳ್ಳನ್ ಕರ್ಕೊಂಬಂದ್ರು. ನೀ ಕಳ್ತನ ಮಾಡಿ ಇಲ್ಲೋ ಹೇಳು ಅಂದ್ರು. ಅವನ ಮಾಡಿಲ್ರಿ ಅಂತಾನೆ. ಯಾವಾಗ್ಲೂ ಕಳ್ರಿ ಯಾರು ಒಪ್ಕೊಳಿಕ್ ತಯಾರಿಲ್ಲರಿ. ಅದೇನ್ ಕಳ್ತನ ಮಾಡ್ರಿ ಕರ್ಕೊಳ್ಳಿ, ಹೌದ್ರಿ ಸರ್ ನಾ ಮಾಡೀನಿ, ಪ್ಲೀಸ್ ಏನ್ ಮಾಡ್ತೀರಿ ಮಾಡ್ರಿ ಅಂತ ಹಿಂಗೆ ಬರೋದಿಲ್ಲ ಯಾವಾಗ್ಲೂ. ಕಳ್ಳತನ ಬಿಡ್ರಿ, ಕೊಲೆ ಮಾಡಿದವ್ರ ಸತ್ಯಕ್ಕೆ ನಾ ಕೊಲೆ ಮಾಡೀನಿ ಅಂತ ಹೇಳಂಗಿಲ್ಲ. ಅವನೇ ಎದುರಿಗೆ ನಮ್ಮ ಎದುರಿಗೆ ಕೊಲೆ ಮಾಡಿರ್ತಾನೆ, ಕೇಳ್ರಿ ನಾ ಮಾಡಿಲ್ಲ ಅಂತ ಹೇಳ್ತಾನವ. ಅಂದ್ರ ಯಾರೂ ಕೂಡ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ನಾವು ಹುಚ್ಚರು ಅವ್ರ ಜೊತೆ ವಾದ ಮಾಡ್ಲಿಕ್ಕೆ ಹೋದರೆ. ತಿಳಿತಾ? ಸರಳ ನಿಯಮ. ಏನು ಸರಳ ನಿಯಮ ಜೀವನದ್ದು? ಯಾರೂ ಕೂಡ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಯಾವ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿದೆಯೋ, ನಾವನಿಗೆ ನೀ ತಪ್ಪು ಮಾಡಿ ಅಂತ ಹೇಳಿದ್ರೆ ಅವ ಎಂದೂ ಒಪ್ಕೊಳ್ಳೋದಿಲ್ಲ. ಕೊಲೆ ಮಾಡಿದ್ರು ಒಪ್ಕೊಳ್ಳೋದಿಲ್ಲ, ಕಳ್ಳತನ ಮಾಡಿದ್ರು ಒಪ್ಕೊಳ್ಳೋದಿಲ್ಲ, ಸುಳ್ಳು ಹೇಳಿದ್ರು ಒಪ್ಕೊಳ್ಳೋದಿಲ್ಲ ಅವ. ಹಂಗಾಗಿ ಅವತ್ತಿನ ಕಾಲದಲ್ಲಿ ಏನ್ ಪರೀಕ್ಷೆ ಇತ್ತು ಅಂದ್ರೆ ನೋಡ್ರಿ, ಪುರುಷಂ ಸೌಮ್ಯ ಉತ ಹಸ್ತಗೃಹೀತಿ ಮಾನಯಂತಿ ಕರ್ಕೊಂಡ್ಬರ್ತಾರ. ಅಪಹಾರ್ಷೀತ್ ಸ್ಥೇಯ ಮಕಾರ್ಷೀತ್, ಅಪಹರಿಸಿದ್ದಾನೆ ಕಳ್ಳತನ ಮಾಡಿದ್ದಾನೆ ಅಂತ 2 ಶಬ್ದ ಅದ. ಅದಕ್ಕೆ ವೇದೇಶ್ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಅಲ್ರಿ, ಅಪಹಾರ ಮತ್ತು ಸ್ಥೇಯ ಅಂದ್ರೆ 2 ಕಳ್ಳತನ ಅಂತೆ ಅರ್ಥದ. ಅಪಹಾರ್ಷೀತ್ ಸ್ಥೇಯ ಮಕಾರ್ಷೀತ್, ಅಪಹರಿಸಿದ ಕಳ್ಳತನ ಮಾಡಿದ ಅಂತ ಪ್ರತ್ಯೇಕ ಯಾಕೆ ಹೇಳಿದ್ರಿ ಅಂದ್ರೆ ಅಪಹಾರ ಅನ್ನೋದಕ್ಕೂ ಇನ್ನೊಂದಕ್ಕೂ ವ್ಯತ್ಯಾಸ ಅದ ಅಂತಂತಾರೆ. ಏನು ಅಪಹಾರ ಅಂದ್ರೆ ಕಣ್ಮುಂದೆ ಕದ್ಕೊಂಡು ಹೋಗೋದಕ್ಕೆ ಅಪಹಾರ ಅಂತ ಕರಿಬೇಕಂತ. ನಮ್ಗೆ ಗೊತ್ತಾಗಲಾರ್ದ ಕದ್ಕೊಂಡು ಹೋದ್ರೆ ಸ್ಥೇಯ ಅಂತ ಕರಿಬೇಕಂತ. ಬರ್ದಿಟ್ಕೊಳ್ರಿ ಆ ಶಬ್ದವನ್ನ. ಅಪಹಾರ್ಷೀತ್ ಸ್ಥೇಯ ಮಕಾರ್ಷೀತ್ ಅನ್ನುವಾಗ ಏನ್ ಬರ್ಕೋಬೇಕು? ನಮ್ಮ ಕಣ್ಣು ಎದುರಿನಲ್ಲೇನೆ ಕದ್ಕೊಂಡು ಹೋಗ್ತಿದ್ರ ಪಶ್ಯತೋ ಹರತೋ ಅಪಹಾರ. ಎದುರಿಗೆ ಕಣ್ಮುಟ್ಟ ಅಂತ ಅದಕ್ಕ. ಕಣ್ಮುಟ್ಟ ಅಪಹಾರ, ಕಣ್ಮುಟ್ಟ ಕದ್ಕೊಂಡು ಹೋದ ಅಂತಿರ್ತಾರ. ಇನ್ನ ಸ್ಥೇಯಂ ಅಂತನ್ನೋ ಶಬ್ದಕ್ಕ ಅಜ್ಞಾತವಾಗಿ ಗೊತ್ತಿಲ್ಲ ನಮಗ ಹೆಂಗ್ ಕದ್ಕೊಂಡು ಹೋಗ್ಯಾನ ಅಂಬೋದು ನಮಗ್ ಗೊತ್ತಿಲ್ಲ. ಅವಾಗ ಅವ್ ಕದ್ಕೊಂಡು ಹೋದ ಅಂದ್ರೆ ಅದಕ್ಕೆ ಕಳ್ತನ ಅಂತ ಕರಿಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ. ಸರಿ ಆಯ್ತಾ? 2 ಶಬ್ದಗಳಿಗೆ ಪ್ರತ್ಯೇಕ ಅರ್ಥ ಬರ್ಕೊಂಡಿಟ್ಕೊಳ್ರಿ. ಸ್ಥೇಯ ಕಳ್ತನಕ್ಕೆ ಸ್ಥೇಯ ಅಂತ ಕರೀತಾರ. ಅಷ್ಟು ಬರ್ಕೊಡ್ರಿ ಸಾಕು. ಮುಂದ ಅದಕ್ಕೇನಾಯ್ತು? ನೀಗ ಪರಶುಮಸ್ಮೈ ಅವ್ರಿಗೇನಂತಾರ? ರಾಜ ಅಂತಾನ. ನಾ ಮಾಡಿಲ್ಲ ಅಂತವ ಅಂತಾನ ರಾಜನ ಮುಂದ ಬಂದ ಕೂಡಲೇ. ಅದಕ್ಕೇನಂತಾರ? ಅಸ್ಮೈ ಪರುಷುಂ ತಪತೇತಿ. ಇವನ ಪರೀಕ್ಷೆಗಾಗಿ ಕಾಯ್ದಿರುವಂತಹ ಕೊಡಲಿಯನ್ನ ಕೊಡ್ರಿ ಅಂತ ಹೇಳ್ತಾ ಇರ್ತಾರಂತೆ. ಕಾದ್ ಕೊಡ್ಲಿ, ಅವ ಮುಟ್ಬೇಕವ ಕೈಯಾಗ. ದಗದಾಗ ನಿಗಿ ಕಾದಿರ್ತದ ಅಂತಹ ಕೊಡ್ಲಿ ತಂದ್ ಕೈ ಪಡ್ತಾರ. ಕಬ್ಬಣ ಕೊಡ್ತಾರ ಕಾದದ್ದು. ಕೊಡ್ಲಿ ಬಿಟ್ಬಿಟ್ರಿ, ಕಬ್ಬಣ ಅಂತ ತಿಳ್ಕೊಟ್ಟು ಲಘು ಅರ್ಥ ಆಗ್ತದೆ. ಕಾದ ಕಬ್ಬಿಣವನ್ನ ತಂದು ಕೊಡ್ತಾರ. ಏನಂತಾರ? ಸ ಯದಿ ತಸ್ಯ ಕರ್ತಾ ಭವತಿ ತಥೈವ ಅನೃತಂ ಆತ್ಮಾನಂ ಕುರುತೆ ಸೋ ಅನೃತಾಭಿಸಂಧೋ ಅನೃತೇನ ಆತ್ಮಾನಂ ಅಂತರ್ಧಾಯ ಪರುಷಂ ತಪ್ತುಂ ಪ್ರತಿಗೃಹ್ಣಾತಿ ಸದಖ್ಯತೆ ಅಥ ಹನ್ಯತೆ. ಒಂದು ವೇಳೆ ಅವ ಕಳ್ಳತನ ಮಾಡಿದ್ದ ಅಂತ ಆದ್ರೆ ಅದನ್ನ ಮುಚ್ಚಿಟ್ಕೊಂಡು ನಾ ಮಾಡಿಲ್ರಿ ಅಂತ ತಿಳ್ಕೊಂಡು ಹೇಳ್ತಿದ್ದ ಅಂತಂದ್ರೆ ಅವನ್ ಕೈಯಾಗ ಕಬ್ಬಣ ಕೊಟ್ರ ಅದು ಸುಟ್ಟೇ ಹೋಗ್ಬಿಡ್ತದ. ಅವನ ಕೈ ಸುಟ್ಟು ಹೋಗ್ತದ. ಆಮೇಲೆ ಅವನನ್ನ ಹಿಡಿದು ಏನ್ ಮಾಡ್ತಾರ ಅಂದ್ರ ಗಲ್ಲಿಗೆ ಹಾಕ್ತಾರ, ಶಿಕ್ಷೆ ಕೊಡ್ತಾರ.
ಇನ್ನು ಮುಂದಿನ ನೆಕ್ಸ್ಟ್ ಅಥ ಇದು ತಸ್ಯ ಅಕರ್ತಾ ಭವತಿ ತಥೈವ ಸತ್ಯಮಾತ್ಮಾನಂ ಕುರಿತೆ ಅವ ಮಾಡಿದ್ದೇ ಇಲ್ಲ ಅಂದ್ರ ಸತ್ಯವನ್ನ ಇಟ್ಕೊಂಡಿರ್ತಾನ ಸತ್ಯಾಭಿಸಂಧ ಸತ್ಯವಂತನಾದ್ರಿಂದ ಸತ್ಯೇನ ಆತ್ಮಾನಮಂತರ್ಧಾಯ ಸತ್ಯದಿಂದ ತನ್ನನ್ನು ಹಿಡಿದುಕೊಂಡು ಪರಶುಂ ತಪ್ತಂ ಪ್ರತಿಗೃಹಾತಿ ಕಪಡ ಮುಡ್ತಾನ ನ ದಹ್ಯತೆ ಅಥ ಮುಚ್ಚತೆ ಸುಳೋದಿಲ್ಲ ಆದ್ರಿಂದ ಅವನನ್ನ ಬಿಡುತ್ತಾರ. ಸರಿ ಆಯ್ತಾ? ದೃಷ್ಟಾಂತವನ್ನು ಸ್ವಲ್ಪ ಬಿಡಿಸಿ ವಿವರಣೆಯನ್ನ ಕೊಡುವ ಪ್ರಯತ್ನ ಮಾಡ್ತೇನೆ, ಎಲ್ಲರೂ ಕೇಳಿಸಿಕೊಳ್ಳ್ರಿ. ಏನ್ ದೃಷ್ಟಾಂತವನ್ನು ಬಿಡಿಸಿಕೊಡುವುದು ಅಂದ್ರೆ, ಅವತ್ತಿನ ಕಾಲದಲ್ಲಿ ಎಂತಹ ಉತ್ತಮರಾದ ಮತ್ತೆ ಜನ ವಾಸ ಮಾಡ್ತಿದ್ರು ಈ ಭೂಮಿಯಲ್ಲಿ ಅಂದ್ರೆ ಅವರ ಪ್ರಾಮಾಣಿಕತೆ ಹೇಗಿತ್ತು ಅಂತ ಕೇಳಿದ್ರೆ, ಕಾದ ಕಬ್ಬಿಣವನ್ನ ಹಿಡಿದುಕೊಂಡರೂ ಕಬ್ಬಿಣ ಸುಡುತ್ತಿರ್ಲಿಲ್ಲ. ಅಂದ್ರೆ ಸತ್ಯದ ಕ್ವಾಲಿಟಿ ಎಷ್ಟಿತ್ತು ವಿಚಾರ ಮಾಡ್ರಿ, ಸತ್ಯದ ಕ್ವಾಲಿಟಿ ಎಷ್ಟಿತ್ತು ಅಂತ ಹೇಳಿ. ಸುಳ್ಳಿನ ಕ್ವಾಲಿಟಿ ಪ್ರಶ್ನೆ ಇರಂಗಿಲ್ರಿ, ಸುಳ್ಳಿನ ಕ್ವಾಲಿಟಿ ಅಂತ ಇರಂಗಿಲ್ಲ. ಅಂದ್ರೆ ಇರ್ಬಹುದು, ಅಂದ್ರ ಪ್ಯೂರ್ ಸುಳ್ಳು ಹೇಳೋದು, ಸ್ವಲ್ಪ ಮಿಕ್ಸ್ ಮಾಡಿ ಸುಳ್ಳು ಹೇಳೋದು, ಎದುರ ಸುಳ್ಳು ಹೇಳೋದು, ಹಿಂದ್ ಸುಳ್ಳು ಹೇಳೋದು, ಇನ್ನೊಬ್ರಿಗೆ ಹೇಳಿಸೋದು, ಇವೆಲ್ಲ ಅದ್ರೊಳಗವ ವೈಟ್ ಟೈಪ್ಸ್ ಅವ, ಇಲ್ಲ ಅಂದಿಲ್ಲ. ಆದ್ರ ಸತ್ಯದ ಮಟ್ಟ ಎಷ್ಟಿತ್ತು ಅಂದ್ರೆ, ವಿಶ್ವಾಸ ಎಷ್ಟಿತ್ತು ಜನರಿಗೆ ಅಂದ್ರೆ, ನಾನು ಸತ್ಯವನ್ನೇ ಆಡ್ತಾ ಇದ್ದೀನಿ ಅಂದ್ರೆ ನನಗೆ ಯಾವ ಅಗ್ನಿ ಭಯವೂ ಇಲ್ಲ ಎಂಬುದಾಗಿ ಆ ಕಬ್ಬಿಣವನ್ನ ಕೈಯಲ್ಲಿ ಹಿಡಿತಾ ಇದ್ದರು. ಆಶ್ಚರ್ಯ ಅನಿಸ್ತದೆ. ಇದೇ ಭೂಮಿಯ ಮೇಲೆ ಇಂತಹ ಜನ ವಾಸ ಮಾಡ್ತಾ ಇದ್ರು. ಅವರನ್ನೆಲ್ಲ ಬೇಗನೆ ದೇವರು ಕರ್ಸ್ಕೊಂಡ್ಬಿಟ್ಟ. ಯಾಕಂದ್ರೆ ನಮ್ಮಂಥವ್ರು ಬಂದು ವಾಸ ಮಾಡ್ಲಿ ಅಂತ ಅನ್ನೋದಕ್ಕೆ. ನಮ್ಮಂಥವ್ರು ವಾಸ ಮಾಡ್ಲಿ ಅಂತ. ನಮ್ಮಂಥವ್ರು ಸುಳ್ಳು ಹೇಳಿ ಅಗ್ನಿ ಮುಟ್ಟಿದ್ರು ಅಗ್ನಿಯೇ ಶಾಂತ ಆಗಿರ್ತದೆ. ನಮ್ಮಂಥವ್ರು ಸುಳ್ಳು ಹೇಳಿ ಅಗ್ನಿಯನ್ನ ಮುಟ್ಟಿದ್ರೆ ಅಗ್ನಿ ಶಾಂತವಾಗಿ ಹೋಗ್ತದೆ ಅನ್ಸೋದು. ನಾವೆಲ್ಲ ಸುಮ್ನೆ ನಮ್ಮ ಹಿರಿಯರ ಬಗ್ಗೆ ಮಾತಾಡ್ತಿರ್ತೇವೆ, ನಮ್ಮ ಹಿರಿಯರು ಹಂಗಿದ್ರು ಹಿಂಗಿದ್ರು ಅಂತ ತಿಳ್ಕೊಂಡು. ಇದು ದೃಷ್ಟಾಂತ. ಏನ್ ದೃಷ್ಟಾಂತ? ನಮ್ಮ ಹಿರಿಯರು ಹೇಗೆ ಇದ್ರು ಎಂಬುದಕ್ಕೆ ದೃಷ್ಟಾಂತ. 2 ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಪುರುಷಂ ಸೌಮ್ಯ ಉತ ಹಸ್ತಗೃಹೀತ ಮಾನಯಂತಿ ಅಪಹರ್ಷೀತ್ ಸ್ಥೇಯಮಕಾರ್ಷೀತ್ ಪರಶುಮಸ್ಮೈ ತಪತೇತಿ. ಕೊಡ್ರಪ್ಪ ಅವನಿಗೆ ಕಬ್ಬಿಣ ಕೊಡ್ರಿ, ಸ ಇದಿ ತಸ್ಯ ಕರ್ತಾ ಭವತಿ ತಥೈವ ಅನತಮಾತ್ಮಾನಂ ಕುರುತೆ. ಅವ ಹಂಗಿದ್ದ ಅಂತಂದ್ರೆ ಆಗ ಏನಾಗ್ತದೆ ಅಂತಂದ್ರೆ, ಅನತಮ ಆತ್ಮಾನಂ ಕುರುತೆ, ತನ್ನನ್ನು ಸುಳುಬುರುಕನನ್ನಾಗಿ ಮಾಡ್ತಾನ. ಮಾಡಿದಾಗ ಸೋ ಅನತಾದ ಅಭಿಸಂಧ, ಆ ಸುಳ್ಳಿನಿಂದ ಸುತ್ತುವರಿಯಲ್ಪಟ್ಟವನಾಗಿ, ಅನತೇನ ಆತ್ಮಾನಮಂತರ್ಧಾಯ, ಸುಳ್ಳಿನಲ್ಲಿ ಮುಚ್ಚಾಕೊಂಡು ಸುಡುವಂತಹ ಕಬ್ಬಿಣವನ್ನು ಮುಡ್ತಾನ. ಸದಹತೆ ದಹ್ಯತೆ ಅಥ ಹನ್ಯತೆ. ಇನ್ನು ಅಥ ಇದು ತಸ್ಯ ಅಕರ್ತಾ ಭವತಿ ತಥೈವ ಸತ್ಯಮಾತ್ಮಾನಂ ಕುರುತೆ ಸ ಸತ್ಯಾಭಿಸಂಧ. ಅವನೇನಾಗಿದ್ದಾನೆ? ಸತ್ಯಾಭಿಸಂಧ. ಸತ್ಯಾಭಿಸಂಧ ಅಂದ್ರೆ ಏನು? ಸತ್ಯದಲ್ಲಿಯೇನೇ ಇದ್ದವನು. ಸತ್ಯ ಭಾಷಣಂ ಕುರುತೆ ಸತ್ಯಾಭಿಸಂಧ. ಸತ್ಯೇನಾತ್ಮಾನಮಂತರ್ಧಾಯ, ಸತ್ಯವೆಂಬ ಕವಚವನ್ನ ತೊಟ್ಟು, ಏನಾಗಿದೆ? ಸತ್ಯವೆಂಬ ಕವಚವನ್ನ ತೊಟ್ಟು ಅವ ಮುಂದೆ ಪರಶುಂ ತಪ್ತಂ ಪ್ರತಿಗೃಹಾತಿ, ಕಾದಿರುವಂತಹ ಕಬ್ಬಿಣವನ್ನು ಮುಡ್ತಾನ. ಸ ನ ದಹ್ಯತೆ ಅಥ ಮುಚ್ಚತೆ. ಸ ಯಥಾ ತತ್ರ ನ ದಹ್ಯತೆ ಏತದೈತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ತತ್ಥಾಸ್ಯ ವಿಜಗ್ನೌ ತದ್ಧಾಸ್ಯ ವಿಜಗ್ನಾವಿತಿ. ಅರ್ಥ ಆಯ್ತೇನಪ್ಪ? ಯಾರು ಜೀವಬ್ರಹ್ಮರ ಅಭೇದವನ್ನ ತಿಳ್ಕೊಂಡಿದ್ದಾನೋ ಅವನೇನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಅವ ಕಳ್ಳನಾಗಿದ್ದಾನೆ. ಅಲ್ರಿ, ಅವ ಯಾಕೆ ಕಳ್ಳ ಆದ ಅಂತ ತಿಳ್ಕೊಂಡು ಕೇಳಿದ್ರೆ, ಭಗವಂತನಲ್ಲಿರುವಂತಹ ಭಗವತ್ವವನ್ನ ಅಪಹಾರ ಮಾಡ್ಯಾನಿಯವ. ಆ ಭಗವತ್ತ ಏನದಲ್ಲ, ಭಗವಂತನೇ ನಾನು ಅಂದ್ರೆ ಭಗವತ್ತತಾವನ್ನ ಅಪಹಾರ ಮಾಡಿಕೊಂಡು ತಾನು ಭಗವಂತ ಅಂತ ಹೇಳಿಕೊಂಡದ್ರಿಂದ ಕಳ್ಳ ಆಗ್ತಾನೆ. ಅವನಿಗೇನಾಗ್ತದ ಅಂತಂದ್ರೆ, ಮುಂದೆ ರಾಜಭಟರು ವಿಚಾರ ಮಾಡ್ತಾರೆ. ಯಾರವರು ರಾಜಭಟರು ವಿಚಾರ ಮಾಡೋರು ಅಂದ್ರೆ ಪರಮಾತ್ಮ ರಾಜ, ರಾಜಭಟರು ಯಾರು ಅಂದ್ರೆ ದೇವತೆಗಳು. ಈ ಜೀವಬ್ರಹ್ಮರ ಅಭೇದ ಜ್ಞಾನಿಯನ್ನು ಕರೆದು ನಿಲ್ಲಿಸಿ ವಿಚಾರ ಮಾಡಿ ಅವನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಆದ್ರಿಂದ ಎಂದೂ ಕೂಡ ನಾವು ಭಗವಂತನೆಂಬುದಾಗಿ ಚಿಂತಿಸಬಾರದು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ತಿಳಿತು ನನಗೆ ಅಂತ ಹೇಳಿದ. ಹಿಂಗ 9 ದೃಷ್ಟಾಂತಗಳನ್ನು ಕೊಟ್ಟು ಮಗನಿಗೆ ಗರ್ವವನ್ನ ಪರಿಹಾರ ಮಾಡಿ ವಿನೀತನಾಗಿರ್ಲಿಕ್ಕೆ ಹಾದಿಯನ್ನ ಮಾಡಿಕೊಟ್ರು ಅಪ್ಪ ಅಂತ ತಿಳಿಸಿಕೊಡ್ತಾರೆ. ಇದು ಛಾಂದೋಗ್ಯೋಪನಿಷತಿ 6ಠೋಧ್ಯಾಯ, 6ನೇ ಅಧ್ಯಾಯ ಮುಗೀತು. ಇನ್ನು 2 ಅಧ್ಯಾಯವ ಮುಗೀತು ಅಂದ್ರೆ ಬೃಹದಾರಣ್ಯಕ ಪ್ರಾರಂಭವಾಗ್ತದೆ. ಇನ್ನು 2 ಅಧ್ಯಾಯಗಳವ. ಪ್ರಾಯ ಮಾಘ ಮಾಸದಲ್ಲಿ ಮುಕ್ತಾಯ ಆಗ್ತದೆ, ಫಾಲ್ಗುಣ ಮಾಸದಲ್ಲಿ ಬೃಹದಾರಣ್ಯಕ ಪ್ರಾರಂಭ ಆಗ್ತದೆ. ಸರಿ,
ಕೆಳಗ ಭಾಷ್ಯ ನೋಡ್ರಿ. ಅಭೇದ ಜ್ಞಾನಿನಾಂ ದೋಷಃ ಕೀದೃಶ ಸ್ಯಾದಿತೀರ್ಯತೆ. ಅಭೇದ ಜ್ಞಾನಿಗಳಿದ್ದಾರೆ, ಜೀವ ಹಾಗೂ ಪರಮಾತ್ಮನನ್ನ ಅಭಿನ್ನರು ಅಂತ ತಿಳಿದುಕೊಂಡಿದ್ದಾರೆ. ನೆನಪಿಟ್ಟುಕೊಳ್ರಿ, ಇಲ್ಲಿ ನಾವು ಕೇವಲ ಅದ್ವೈತ ದರ್ಶನದ ನಿರಾಕರಣೆಯನ್ನ ಮಾಡ್ತಿದ್ದೇವೆ ಅಥವಾ ಅದ್ವೈತ ದರ್ಶನ ನಮಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕೆ ಹೇಳ್ತಿದ್ದೇವೆ ಅಂತ ತಿಳಿಬಾರದು. ಮತ್ತೆ ಏನಿದೆ ಅಂದ್ರೆ, ಜೀವರುಗಳಲ್ಲೇನೆ ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತ ಇದ್ದಾರೆ. ಅದರಲ್ಲಿ ಜೀವಬ್ರಹ್ಮರ ಅಭೇದ ರುಚಿಸುವಂತಹ ಒಂದು ವರ್ಗವೇ ಇದೆ, ಒಂದು ಜನಾಂಗವೇ ಇದೆ. ಎಂತಹ ಜನಾಂಗ ಅಂದ್ರೆ ನಾನೇ ದೇವರು ಅಂತ ಹೇಳಿಕೊಳ್ಳುವಂತಹ ಒಂದು ಜನಾಂಗ ಇದೆ. ಇಲ್ಲಿ ಅದ್ವೈತ ದರ್ಶನಕ್ಕೆ ಸಂಬಂಧವೇ ಇಲ್ಲ. ಅದ್ವೈತ ದರ್ಶನ ಇದಕ್ಕೊಂದು ಎಕ್ಸಾಂಪಲ್ ಅಷ್ಟೇ. ಇದು ಒಂದು ಅಕ್ಕಿ ಕಾಳಷ್ಟೇ. ಇದು ಬೆಂದಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ. ಆದರೆ ಬೇರೆ ಬೇರೆ ದರ್ಶನಗಳೂ ಉಂಟು. ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಏನ್ ಹೇಳ್ತಾರ, ಜೀವಬ್ರಹ್ಮರ ಅಭೇದವನ್ನು ಹೇಳ್ತಾರೆ. ಅಂದ್ರೆ ಇವು ಅಕ್ಕಿ ಕೆಂಪಿದ್ರೆ ಕೆಲವರು ಉಣ್ಣಂಗಿಲ್ಲ ಅಂತ ಪಾಲಿಶ್ ಮಾಡಿ ಕೊಡೋರು ಕೆಲವರು ಇರ್ತಾರೆ, ಕೆಲವರು ಬೇಯಿಸಿ ಕೊಟ್ರ ತಿಂತೀವಿ ಅಂತ ಕೆಲವರು ಇರ್ತಾರಲ್ಲ. ಹಂಗ ಒಂದೇ ಸಿದ್ಧಾಂತವನ್ನ ಬೇರೆ ಬೇರೆ ಡಬ್ಬಿ ಒಳಗೆ ಹಾಕಿ ರುಚಿ ರುಚಿ ಮಾಡಿ ಕೊಟ್ಟಿರ್ತಾರಲ್ಲ, ಆಯ್ತಾ. ಅದರಿಂದ ಅಂಥವರೆಲ್ಲರೂ ಕೂಡ ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದರಿಂದ ಅವರಿಗೆ ಜೀವಬ್ರಹ್ಮರ ಅಭೇದ ಎಂಬುದು ರುಚಿಸ್ತದ. ಅವ್ರು ರುಚಿಸ್ಲಿ, ತಿನ್ಲಿ ಪಾಪ. ಮತ್ತ ಕೆಲವರು ಹೊರಗಿನ ಊಟ ರುಚಿಸ್ತಿರ್ತದ, ಹೋಟೆಲ್ನಾಗ ತಿಂತಿರ್ತಾರ, ತಿನ್ಲಿ ಬೇಡ ಅಂದಿಲ್ಲ. ಆದ್ರೆ ಅದ್ರ ಫಲ ಏನದ ಅದನ್ನ ಅನುಭವಿಸ್ಬೇಕಲ್ಲ. ಮತ್ತ ಅನಾರೋಗ್ಯ ಆಗ್ತದ, ಅದರಿಂದ ಇನ್ನೇನೋ ಸಮಸ್ಯೆಗಳಾಗ್ತಾವ. ತಿಂದ್ರಿ ನನಗೇನ್ ಗೊತ್ತಿತ್ತು ಹಿಂಗಾಗ್ತದ ಅಂತ ತಿಳ್ಕೊಂಡ್ರೆ ತಿನ್ನೋ ಕಾಲಕ್ಕನ ರೆಡಿ ಇರ್ಬೇಕು. ಫಲವೂ ತಿಂತೀನಿ ಅಂತ ತಿಳ್ಕೊಂಡು ಹೇಳಿ. ಅರ್ಥ ಆಯ್ತಿಲ್ಲ ಸರ್? ಇದನ್ನ ತಿನ್ನೋ ಕಾಲಕ್ಕೇನೆ ಇದ್ರ ಫಲವನ್ನೂ ನಾನು ತಿನ್ನುತ್ತೇನೆ ಅಂತ ರೆಡಿ ಇರ್ಬೇಕು ನೋಡ್ರಿ. ಆಗ ಮಾತ್ರ ತಿನ್ಲಿಕ್ಕೆ ಬರ. ಹಂಗ ಜೀವಬ್ರಹ್ಮರ ಅಭೇದ ನನಗೆ ರುಚಿಸ್ತದೆ ಅಂದ್ರೆ ಅದರ ಫಲವೂ ನನಗೆ ರುಚಿಸಬೇಕು. ನಾನು ಒಳ್ಳೆ ಅನ್ಲಿಕ್ಕೆ ಬರೋದಿಲ್ಲ. ಹಂಗ ಪಕ್ಷಪಾತ ಮಾಡಬಾರ್ದು, ಹಂಗ ಭೇದ ಮಾಡಬಾರ್ದು. ಇಲ್ಲಿ ಅಭೇದ ಮಾಡಿ ಯಾಕೆ ಭೇದ ಮಾಡೋದಪ್ಪ? ಮತ್ತ ಜೀವಬ್ರಹ್ಮರ ಅಭೇದ ಜ್ಞಾನ ವಿಷಯದಲ್ಲಿ ಅಭೇದದ ಅಂತ, ಫಲ ತಗೊಳ್ಳೋ ವಿಷಯದಲ್ಲಿ ಭೇದ ಅಂತ ಬೇಡ. ಹಂಗ ಇಲ್ಲಿ ಅಲ್ಲೂ ಅಭೇದ ಮಾಡ್ತೀವಿ, ಎಂಜಾಯ್ ಮಾಡ್ರಿ. ಅದರಿಂದ ಏನ್ ಸಿದ್ಧಾಂತ ಸಿಕ್ತು ಅಂತಂದ್ರೆ, ಒಂದು ಕರ್ಮವನ್ನ ಮಾಡುತ್ತಿರುವಾಗ ಇದು ನನಗೆ ಸೇರುತ್ತದೆ ಅಂತ ಕರ್ಮ ಮಾಡ್ತಾ ಇದ್ರೆ ಅದರ ಫಲವೂ ನಿನಗೆ ಸೇರಬೇಕು. ನೋ ಇಂಟ್ರೆಸ್ಟ್ ಅಂತ ಅಲ್ಲಿಗೆ ಬರೋದಿಲ್ಲ, ಬಿಟ್ಟದ್ದಲ್ಲ. ಅಭೇದ ಜ್ಞಾನಿನಾಂ ದೋಷಃ ಕೀದೃಶ ಸ್ಯಾದಿತೀರ್ಯತೆ ಪ್ರಾಹ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಸ್ಮಾತ್, ಯಾವ ಕಾರಣಕ್ಕಾಗಿ, ಪರಸ್ವಾನಾಂ ಹರ್ತ, ಇನ್ನೊಬ್ಬರ ಸಂಪತ್ತನ್ನ, ಪರಸ್ವ ಅಂದ್ರೆ ಮತ್ತೊಬ್ಬರ ಸಂಪತ್ತು, ಅದನ್ನು ಹರ್ತ ಹರಣ ಮಾಡುವನನ್ನು ರಾಜ್ಞಾ ನಿಹನ್ಯತೆ, ರಾಜನು ಶಿಕ್ಷಿಸುತ್ತಾನೆ. ಕಿಮು ರಾಜ್ಞು ಅಪಹರ್ತ, ಅಲ್ರಿ ರಾಜನಾದವನು ಈ ವ್ಯಕ್ತಿ ಇನ್ನೊಬ್ಬರ ವಸ್ತುವನ್ನ ಅಪಹರಿಸಿದ್ದಾನೆ ಅನ್ನೋದಕ್ಕೆ ಶಿಕ್ಷಿಸುವುದಾಗಿದ್ರೆ ಆ ರಾಜನನ್ನೇ ಅಪಹರಿಸಿ ಬಿಟ್ಟರೆ. ಮೊನ್ನೆ ಹುಚ್ಚ ಅದೊಂದು ಇನ್ನೊಂದು ದೇಶದ ರಾಷ್ಟ್ರಪತಿಯನ್ನ ಅಪಹರಿಸಿಕೊಂಡು ಬಂತಲ್ಲ, ಎಂತಹ ಮೂರ್ಖತನದ ಪರಮಾವಧಿ. ಎಲ್ಲಾದ್ರೂ ಇರ್ಲಿ, ಸಮಸ್ಯೆಗಳಿವೆ, ದೋಷಗಳಿವೆ, ಒಪ್ಪುಕೊಳ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಅದೇ ಪರಿಹಾರ ಅಲ್ವಲ್ಲ, ಅದನ್ನೇ ಪರಿಹಾರ ಅಂತ ಮಾಡೋದು ಹೆಂಗ? ಅದಕ್ಕ ಕಿಮುರಾಜ್ಞೋ ಅಪಹರ್ತ, ರಾಜನನ್ನ ಅಪಹರಿಸಿ ಬಿಟ್ರೆ ಗತಿ ಏನು? ಏವಂ ಬ್ರಹ್ಮಸ್ತೇನೋ ನಿಹನ್ಯತೆ, ಇನ್ನು ಪರಮಾತ್ಮನನ್ನೇ ಅಪಹರಿಸಿಕೊಂಡ್ಬಿಟ್ರೆ ಭಗವಂತನ ಅಪಹಾರ ಮಾಡ್ಬಿಡೋದಪ್ಪ. ದೇವರ ಪಟಿಗೆ ತಗೊಂಡು ಹೋಗ್ಬೋದು, ದೇವ್ರನ್ನ ತಗೊಂಡು ಹೋಗೋದು ಏನು ಮುಂದೆ? ದೇವ್ರ ಪಟಿಗೆ ದೇವ್ರ ಪಟಿಗೆ ತಗೊಂಡೋಗೇನ ಮತ್ತೊಂದ್ ಪಟಿಗೆ ಮಾಡ್ಕೋತೀವಿ. ದೇವ್ರನ್ನ ತಗೊಂಡವ್ರು ಏನ್ ಮಾಡ್ಬೇಕೇನ್ ನಾವ? ಆದ್ರಿಂದ ಇಂಥ ಕಳ್ಳರಿದ್ದಾರೆ ಲೋಕದಲ್ಲಿ. ಯಾರು ಕಳ್ಳರ ನೆನ್ಪಿಟ್ಕೊಳ್ರಿ. ಮೊದಲನೆಯದ್ದು ಪರರ ಸ್ವತ್ತನ್ನು ಅಪಹರಿಸುವಂಥವರು, ಎರಡನೇದ್ದು ಶಿಕ್ಷೆ ಕೊಡುವಂತಹ ನ್ಯಾಯಾಧೀಶನನ್ನೇ ಕಿಡ್ನಾಪ್ ಮಾಡುವಂಥವರು, ಮೂರನೇದ್ದು ಭಗವಂತನನ್ನೇ ಅಪಹರಿಸುವಂಥವರು. ಇವರೆಲ್ಲರಿಗೂ ಕೂಡ ಸರ್ವೇಶಾಂ ಶಾಸ್ತ್ರ ಯದ್ ಬ್ರಹ್ಮ ತತ್ ಸ್ವರೂಪತೆಯ ಸ್ಮರನ್. ಎಲ್ಲರಿಗೂ ಶಾಸ್ತ್ರ ಅಂದ್ರೆ ಏನು? ಭಾಷೆಯಲ್ಲಿ ವಾಕ್ಯ ಶಿಕ್ಷಕ ಅಂತ ಅರ್ಥ, ದಂಡಿಸುವನು. ಯದ್ ಬ್ರಹ್ಮ ತತ್ ಸ್ವರೂಪತೆಯ ಸ್ಮರನ್, ನಾನೇ ಭಗವಂತ ಅಂತ ಅನ್ನುಕೊಳ್ಳುವ ಎಲ್ಲರನ್ನೂ ಕೂಡ ಭಗವಂತ ಶಿಕ್ಷೆಗೊಳಪಡಿಸ್ತಾನ. ಬ್ರಹ್ಮಸ್ತೇನಃ ನಿಹನ್ಯತೆ, ಅವನಿಗೆ ಬ್ರಹ್ಮ ಕಳ್ಳ, ಭಗವತ್ ಕಳ್ಳ ಅಂತ ಕರಿಬೇಕಂತ, ಅವನಿಗೆ ಪರಮಾತ್ಮ ಅಪಹಾರಿ ಅಂತ ಕರಿಬೇಕಂತ. ಹೊಸ ಬಿರುದುಗಳು. ಬೆಳ್ಳಿ ಕದ್ದವ, ಬಂಗಾರ ಕದ್ದವ, ಹಣ ಕದ್ದವ, ಮನೆ ಕದ್ದವ, ಹೆಣ್ಣು ಕದ್ದವ ಅಂತ ಹೇಳಿದಂಗ ದೇವ್ರ ಕದ್ದವ ಅಂತ ಮತ್ತೊಂದು ಹೊಸರದವನ ಹೆಸರು. ಅದಕ್ಕ ಬ್ರಹ್ಮಸ್ತೇನು ಎಲ್ಲಿ ಹಾಕ್ತಾರ ಅವಂಗ ಅಂದ್ರೆ ತಮಸಿ ಅಂಧೇ ಸದೈವಹಿ, ಶಾಶ್ವತವಾಗಿ ಅಂಧನ್ ತಮಸ್ಸಿನಲ್ಲಿ ಹಾಕಿ ಬಿಡುತ್ತಾರೆ.
ಕತ್ತಲು ಅಂದ್ರೆ ಕತ್ತಲು, ದುಃಖ ಅಂದ್ರೆ ದುಃಖ, ದುರ್ವಾಸನೆ ಅಂದ್ರೆ ದುರ್ವಾಸನ, ಅಸುಖ ಅಂದ್ರೆ ಅಸುಖ, ಕೂತ್ರೆ ಸಮಾಧಾನ ಇಲ್ಲ, ನಿಂತ್ರೆ ಸಮಾಧಾನ ಇಲ್ಲ. ಕೆಲವೊಂದ್ ಸರ್ತಿ ನಮಗೆ ಹೆಂಗಾಗಿರ್ತದ್ರಿ, ಅನಾರೋಗ್ಯ ಆದಾಗ ಕೂತ್ರು ಸಮಾಧಾನ ಇರಂಗಿಲ್ಲ, ನಿಂತ್ರು ಸಮಾಧಾನ ಇರಂಗಿಲ್ಲ, ಓಡಾಡೋ ಸಮಾಧಾನ ಇರಂಗಿಲ್ಲ, ಮಾತಾಡೋ ಸಮಾಧಾನ ಇರಂಗಿಲ್ಲ. ಅದಕ್ಕೆ ಡಾಕ್ಟರ್ ಏನ್ ಮಾಡ್ತಾರ ಅಂದ್ರೆ, ನೀವು ಎಚ್ಚರಿದ್ರೆ ಮಂದಿಗೆ ಅಸಮಾಧಾನ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿ ಗುಳಿಗೆ ನಿದ್ದೆ ಉಳಿಕೊ ಕಳಿಸ್ಬಿಡ್ತಾರ. ಇಷ್ಟೇ ವಿಷಯ ಇರೋದು. ನೋಡ್ರಿ, ಈಗ ರೋಗವಾಸಿ ಮಾಡ್ಲಿಕ್ಕೆ ಡಾಕ್ಟರ್ ಹೆಚ್ಚು ಟ್ರೈ ಮಾಡೋದಿಲ್ರಿ. ಅವ್ರು ಗೊತ್ತು ಅವರಿಗೆ ರೋಗ ತಾನೇ ವಾಸಿ ಆಗ್ಬೇಕದು, ನಮ್ಗೆ ಏನ್ ಮಾಡ್ಲಿ ಬರೋದಿಲ್ಲ ಅದು. ಅದಕ್ಕೆ ಅವ್ರ ಏನ್ ಮಾಡ್ತಾರ ಅಂದ್ರೆ, ಜಾಣತನದಿಂದ ಈ ಗುಳಿಗೆ ತಗೊಂಡ್ಬಿಡ್ರಿ ಕೊಡ್ತಾರ. ಅವ್ರು ತಗೊಂಡ್ ಮಲಿಗ್ ಬಿಡ್ತಾನೆ, ಮನೆಯಾಗಿದ್ದವ್ರು ನಿಶ್ಚಿಂತೆಯಿಂದ ಇರ್ತಾರ. ಇಲ್ಲ ಅಂದ್ರೆ ಇವನ ಅನಾರೋಗ್ಯದಿಂದ ಮನೆಯಲ್ಲಿದ್ದವ್ರಲ್ಲ ಅನಾರೋಗ್ಯ. ಒಬ್ಬ ಇಂಥವ ಯಾರೊಮ ನಾನೇ ಬ್ರಹ್ಮ ಅಂತ ಹೇಳಿಕೊಂಡವ ಈ ಜಗತ್ನಲ್ಲಿ ಓಡಾಡ್ತಾ ಇದ್ದ ಅಂತಂದ್ರೆ, ಅದರಿಂದಾಗಿ ಅವನ ಸಹವಾಸ ಮಾಡಿ 10 ಜನ ಹಾಳಾಗ್ತಾರೆ. ಅದಕ್ಕೆ ಅವ್ರ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಅಂದಂತ ಮಳಿಸ್ಬಿಡ್ತಾರೆ. ನೀ ಅಲ್ಲಿರಪ್ಪ, ಕುದಿಯೋ ಕೆಸರು ಇರ್ತದಂತ, ಮ್ಯಾಲಿಂದ ಬಂಡೆಗಲ್ ಒಗಿತಿರ್ತಾರಂತ, ಅವಾಗ ಬಂಡೆಗಲ್ ಘರ್ಷಣೆಯಾಗಿ ಕಿಡಿ ಬರ್ತಿರ್ತದಂತ, ಅದರದ್ದು ಚುರುಕು ಯುಂಗ ಮುಡ್ತಿರ್ತದಂತ, ಕೆಳಗಂತರೂ ಸುಡ್ತಿರ್ತದೆ, ಕಾಲು ಸುಡ್ತಿರ್ತದೆ. ಅದಕ್ಕೆ ಕೆಲ ತಿಳಿಸಿಕೊಟ್ಟಿದ್ದಾರೆ. ಏನಾತು? ಅದಕ್ಕ ದೋಷ ಹ್ಯಜ್ಞಾನ ಪೂರ್ವಾಸ್ತು ಬದ್ಧ್ವಾ ಪುರುಷಮೀಶಿತು ವಿಷ್ಣೋರ್ ಹರ್ತೇತಿ ಬಾಧಂತೆ ಹ್ಯಭಿಮಾನ ಕೃತಾಸ್ಪದಂ. ಅಜ್ಞಾನ ಪೂರ್ವಾಹ ದೋಷಾಹ, ಅಜ್ಞಾನದ ಹಿನ್ನೆಲೆಯಲ್ಲಿ ಉಂಟಾಗುವ ದೋಷಗಳು ಅವನನ್ನ ಈಶಿತು ಪುರುಷಂ ಬದ್ಧ್ವಾ, ಭಗವಂತನ ಸೇವಕರು ಅವನನ್ನು ಕಟ್ಟಿ ಒಗದು, ವಿಷ್ಣೋರ್ ಹರ್ತೇತಿ ಬಾಧಂತೆ, ಭಗವಂತನನ್ನ ಕದ್ದವನ್ ನೀನು ಅಂತ ತಿಳ್ಕೊಂಡು ಬಾಧಿಸ್ತಾರ. ಅಭಿಮಾನ ಕೃತಾಸ್ಪದಂ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನ ಕೃತಾಸ್ಪದಂ ಅಂದ್ರೆ ನಾನೇ ದೇವರು ಎಂದು ಅಭಿಮಾನವನ್ನ ಮಾಡಿಕೊಂಡಿರುವಂಥವನು ಅಂತ ಅರ್ಥ. ಇಲ್ಲಿರುವ ದೋಷಾಹ ಅನ್ನುವಂತಹ ಶಬ್ದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ತದಭಿಮಾನಿನೋ ದೇವಾಹ ವಾಯು ಕಿಂಕರಾಹ ಅಂತ ಬರಿತಾ ಇದ್ದಾರೆ. ದೋಷ ಅನ್ನುವ ಶಬ್ದಕ್ಕೆ ವಾಯುದೇವರ ಸೇವಕರು ಅಂತ ಅರ್ಥ ಮಾಡಬೇಕು ಅಂತ ಬರ್ಕೊಂಡಿಟ್ಕೊಳ್ರಿ. ಅದನ್ನೇ ನಾನು ಆಗಲೇ ಹೇಳಿದ್ದು. ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತಃ ಕಿಂಕರೈಃ ಪಂಕಿಲೇತೆ ಪಂಕ್ತಿರ್ಗ್ರಾವಣ ಗರಿಮ್ಣ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ಅದೇ ಕಿಂಕರೈಃ ಪಂಕಿಲೇತೆ ಅದಲ್ಲ, ಆ ಕಿಂಕರ ಅನ್ನೋದು ಈ ಶಬ್ದಾರ್ಥ. ಅಜ್ಞಾನ ಪೂರ್ವಾಸ್ತು, ಅವ್ರೇನ್ ಮಾಡ್ತಾರ, ಮಿಥ್ಯಾಜ್ಞಾನ ಪೂರ್ವಕರಾಗಿರುವಂತಹ ಇವರು ನಿಜವಾಗಿ ವಿಚಾರ ಅದಕ್ಕ ಏನ್ ಬದ್ಧ್ವಾ ಪುರುಷಂ ಅವನ್ನ ಕಟ್ಟಿ ಹಾಕಿ ವಿಚಾರ ಮಾಡ್ತಾ, ತಥೋ ವಿಚಾರಯಂತೆ ನಮ್ ದೇವತಾ ಹರಿಣಾಸಗ, ದೇವತೆಗಳ ಜೊತೆಗೆ ಸೇರ್ಕೊಂಡು ಪರಮಾತ್ಮ ಅಂದ್ರೆ ಪರಮಾತ್ಮನ ಜೊತೆಗೆ ದೇವತೆಗಳು ಸೇರ್ಕೊಂಡು ವಿಚಾರ ಮಾಡ್ತಾರೆ. ನಾಹಂ ವಿಷ್ಣು ನ ಸ್ವತಂತ್ರ ನ ಚ ಪೂರ್ಣ ಗುಣೋಸ್ಮ್ಯಗಂ ಮಮ ಸ್ವಾಮಿ ಹರಿರ್ನಿತ್ಯಂ ಸ್ವತಂತ್ರ ಪೂರ್ಣ ಸದ್ಗುಣ. ನ ಅಹಂ ವಿಷ್ಣು, ನಾನು ವಿಷ್ಣು ಅಲ್ಲ, ಸ್ವತಂತ್ರ ನಾ ಸ್ವತಂತ್ರ ಅಲ್ಲ, ನ ಚ ಪೂರ್ಣ ಗುಣ, ನಾನು ಪೂರ್ಣ ಗುಣನೂ ಅಲ್ಲ. ಮತ್ತ ದೇವರೇನಪ್ಪಾ ನಿನಗ ಅನ್ಕೇರ, ಮಮ ಸ್ವಾಮಿ ಹರಿರ್ನಿತ್ಯಂ ಅಂದ್ರ ಈ ಹುಟ್ಟಿನಲ್ಲಿ ಬಂದಿರಬಹುದು, ಈ ಹುಟ್ಟಿನಲ್ಲಿ ಬರದೇ ಇರಬಹುದು, ಸಂಸಾರದಲ್ಲಿ ಬಂದಿರಬಹುದು, ಮುಕ್ತಿಯಲ್ಲಿರಬಹುದು. ಯಾವಾಗಲೂ ಭಗವಂತ ನನಗೆ ಸ್ವಾಮಿಯಾಗಿಯೇ ಇರ್ತಾನ. ಅವನ ಸ್ವಾಮಿತ್ವ ಹಾಗೂ ನಮ್ಮ ದಾಸತ್ವಗಳು ಬದಲಾಗೋದಿಲ್ಲ, ಉಲಟ್ ಫೇರ್ ಆಗೋದಿಲ್ಲ. ನಾಳೆ ಬೆಳಗ್ಗೆ ಆಗೋದ್ರಾಗ ಪ್ರಧಾನಮಂತ್ರಿ ಬದಲಾದ, ಮುಖ್ಯಮಂತ್ರಿ ಬದಲಾದ, MLA ಬದಲಾದ ಅಂತನ್ನೋ ಹಂಗ ಸ್ವಾಮಿತ್ವ ಈಶತ್ವಗಳು ಬದಲಾಗೋದಿಲ್ಲ, ಶಾಶ್ವತವಾಗಿರ್ತಾವ. ಅಂಡರ್ಸ್ಟುಡ್ಡ? ಓಕೆ. ಸ್ವತಂತ್ರ ಪೂರ್ಣ ಸದ್ಗುಣ, ಅವನು ಸ್ವತಂತ್ರನಾಗಿದ್ದಾನೆ, ಪೂರ್ಣ ಸದ್. ಏವಂ ದಾರ್ಢ್ಯಂ ಶಪಥವತ್ ಯಥಾ ಕುರ್ಯಾದಯಂ ತಥಾ. ಯಾವಾಗ ಇವ ಶಪಥ ಪೂರ್ವಕವಾಗಿ ಇಷ್ಟು ಮಾಡ್ತಾನೋ ಅಂದ್ರೆ, ಅವ ಏನು ನಾನೇ ಬ್ರಹ್ಮ ಅಂತ ತಿಳ್ಕೊಂಡ ಒಂದು ಸ್ಥಿತಿ ಏನಾಯ್ತು ಅಂತ ಹೇಳ್ಬಿಟ್ರು. ಈಗ ನಾ ಬ್ರಹ್ಮ ಅಲ್ಲ, ಭಗವಂತನ ದಾಸ ಅಂತ ತಿಳ್ಕೊಂಡವ ಏನಾಗ್ತಾನಂದ್ರ, ಅವ ಯಥಾ ಕುರ್ಯಾದಯಂ ತದಾ, ಯಾವಾಗ ಹಿಂಗ್ ಶಪಥ ಮಾಡ್ತಾನೋ, ಜೀವನ್ನೇವ ನತಾಪಿ ಸ್ಯಾದ್ ಅಂತರಾನಂದ ಭೋಗತಃ, ಎಂದೂ ಕೂಡ ಅವನಿಗೆ ದುಃಖ ಅನ್ನುವುದಾಗುವುದಿಲ್ಲ. ಯಾಕ? ಅಂತರಾನಂದ ಭೋಗತಃ, ಒಳಗಿನ ಆನಂದವನ್ನ ಭೋಗ ಮಾಡ್ತಾ ಇದ್ದಾಗ ಏನಾಗ್ತದ್ರಿ, ಅವಂಗ ದುಃಖ ಆಗುವಂತಹ ಪ್ರಸಂಗ ಇಲ್ಲ. ಸ್ಯಾದ್ ಅಂತರಾನಂದ ಭೋಗತಃ ಅಂತ ತಿಳಿಸಿಕೊಟ್ಟಿದ್ದಾರೆ.
ಏನ್ ಸ್ವಿಮ್ಮಿಂಗ್ ಸ್ಟೇಜ್ ಅಂದ್ರೆ ಎರಡು ಕಡೆ ವಿನ್ನಿ ಅಂತ. ಹೌದಾ? ಡಬಲ್ ವಿನ್ನು. ರೈಟ್. ಆಮೇಲೆ ಹೇಳ್ತೇನೆ ಪಾಠ ಆದ್ಮೇಲೆ. ತದಾ ತೇಭ್ಯೋ ಮೋಚಯಿತ್ವ, ಇಂತಹ ವ್ಯಕ್ತಿಯನ್ನ ಬಿಡಿಸಿ, ಹತ್ವಾ ಮಿಥ್ಯಾಭಿಶಂಸಿನಃ, ಆ ಸುಳ್ಳು ಹೇಳುವಂತಹ ವ್ಯಕ್ತಿಯನ್ನ ಹೊಡೆದುಹಾಕಿ, ಸ್ವಕೀಯಂ ಕುರುತೆ ವಿಷ್ಣು ಅನ್ಯಥಾ ತೈಸ್ಸಹ ಪ್ರಭು ತಮಸ್ಯಂದೇ ಪಾದಯತಿ. ನಾವೇನಾದ್ರೂ ದೋಷವಶಾತ್ ಅಂಥವ್ರ ಜೊತೆಗೆ ಸೇರಿಕೊಂಡು ಏನಾರ ಅಂದಿದ್ರ ಅದನ್ನ ಪರಿಹಾರ ಮಾಡಿ ದೇವರು ತನ್ನವನನ್ನಾಗಿ ಮಾಡ್ಕೊಳ್ತಾನ. ಇನ್ನು ಸ್ವಾಭಾವಿಕವಾಗಿ ಯಾರು ಹಂಗಿರ್ತಾರ ಅವ್ರನ್ನ ಅಂಧನ್ ತಮಸ್ಸಿಗೆ ಹಾಕ್ತಾನ. ಅದ್ ಹೆಂಗಿರ್ತದ? ಮಹಾಕಾರಾಗೃಹೋಪಮಿ, ದೊಡ್ಡ ಕಾರಾಗೃಹ ಅದು, ಸಣ್ಣದು ಪುಟ್ಟದು ಅಂತ ಇಲ್ಲೇ ಇಲ್ಲ, ದೊಡ್ಡ ಕಾರಾಗೃಹ ಅದು. ಮಹಾನ್ ದೇವ ಪಾತಯತಿ, ಹಸ್ತಚ್ಛೇದಾದಿ ಸಂಹಿತೆ, ಕೈ ಕತ್ತರಿಸೋದು ಕಾಲು ಕತ್ತರಿಸೋದು ಎಲ್ಲ ಮಾಡಿ ಅಲ್ಲಿ ಹಾಕ್ತಾ ಇದ್ದಾರೆ. ತಥೋ ಅಧರೇವ ತದ್ಯೋಗಂ ದೃಢಾಭೇದಂ ಬದೋಪಮೆ, ಕೆಲವರು ಬಾಯಿ ಮಾತ್ರೆ ಅಷ್ಟ ನಾವು ದೇವರು ಒಂದು ಅಂತಿರ್ತಾರೆ, ಆಮೇಲೆ ಮತ್ತೆ ಹೋಗಿ ದೇವ್ರ ಗುಡಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಅಂಥವರಿಗೆ ಸ್ವಲ್ಪ ಶಿಕ್ಷಾ. ದೃಢವಾಗಿ ನಂಬಿ ಎಂದೆಂದೂ ದೇವ್ರ ಪೂಜಾ ಮಾಡಂಗಿಲ್ಲ, ಮತ್ತೊಂದು ಮಾಡಂಗಿಲ್ಲ. ಆ ದೇವ್ರ ಪೂಜಾಕ್ಕೆ ಇಟ್ಟದ್ ಎಲ್ಲಾ ಸಾಮಾನ್ ತನ್ನ ಪೂಜಾಕ್ಕೆ ಉಪಯೋಗಿಸ್ಕೊತಿರ್ತಾನ. ಪಂಚಾಮೃತ ತನಗೆ, ಅಭಿಷೇಕ ತನಗೆ, ನೈವೇದ್ಯ ತನಗೆ, ಕಿರೀಟ ತನಗೆ, ಕವಚ ತನಗೆ, ಹಿಂಗೇನ್ ಮಾಡ್ತಿರ್ತಾನ. ಅವನನ್ನ ಏನ್ ಮಾಡ್ತಾನಂದ್ರೆ ದೃಢಾಭೇದಂ ವಧೋಪಮೆ, ಗಟ್ಟಿಯಾಗಿ ತಿಳ್ಕೊಂಡ್ರೆ ಸಂಹಾರದಂತೆ ಇರುವ ಗಾಢಾಂಧಕಾರದಲ್ಲಿ ಹಾಕಿ ಬಿಡುತ್ತಾರೆ. ತಸ್ಮಾತ್ ಆಚಾರ್ಯತೋ ಜ್ಞಾತ್ವಾ ವಿಷ್ಣೋರ್ಭೇದೇನ ಪೂರ್ಣತಾಂ ಉಪಾಸೀತ ತಥೋ ಮುಕ್ತಿಂ ಯಾತಿ ನಾಸ್ತ್ಯತ್ರ ಸಂಶಯ. ಆಚಾರ್ಯತಃ ಗುರುಪದೇಶದಿಂದ ಭಗವಂತನಿಗೂ ನನಗೂ ಭೇದ ಇದೆ ಅಂತನ್ನೋದನ್ನು ತಿಳಿದು ಆ ಉಪಾಸನೆಯನ್ನ ಮಾಡಿ ಮೋಕ್ಷವನ್ನು ಹೊಂದಬೇಕು. ಇಷ್ಟಕ್ಕೆ 9ನೇ ದೃಷ್ಟಾಂತ ಮುಕ್ತಾಯವಾಯಿತು. ಹಾಗಾದರೆ ಏನಾಯಿತು ಅಂದ್ರೆ, ಒಂದು ರಾಜ್ಯದಲ್ಲಿ ರಾಜನ ದ್ರವ್ಯವು ಅಪಹರಿಸಲ್ಪಟ್ಟಾಗ ಶಂಕಾಸ್ಪದನಾದ ಶಂಕಿತ ವ್ಯಕ್ತಿ, ಇವನು ಕಳ್ಳತನ ಮಾಡಿರಬಹುದು ಅಂತನ್ನುವಂತಹ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಅವನು ಕಳ್ಳತನ ಮಾಡಿದ್ದಾನೋ ಇಲ್ಲೋ ಅನ್ನೋದನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಯಾವ ವ್ಯಕ್ತಿಯೂ ಕೂಡ ನಾನು ಕಳ್ಳತನ ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುವುದಿಲ್ಲವಾದದ್ದರಿಂದ ಕಬ್ಬಿಣವನ್ನ ಕಾಯಿಸಿ ಆ ಕಬ್ಬಿಣವನ್ನ ತಂದು ಹಿಡಿದು ಕಳ್ಳತನ ಮಾಡದೇ ಇದ್ರೆ ಅಥವಾ ಮಾಡಿದ್ದಿದ್ರೆ ಅದನ್ನ ಮುಟ್ಟಿ ಅವನು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಒಂದು ವೇಳೆ ಕಾಯ್ದ ಕಬ್ಬಿಣವನ್ನ ಮುಟ್ಟಿ ಪ್ರತಿಜ್ಞೆ ಮಾಡಿ ನಾನು ಮಾಡಿಲ್ಲ ಅಂತ ಹೇಳಿದರೆ ಅವನು ಸುಳ್ಳು ಹೇಳ್ತಿದ್ರೆ ಆ ಸುಳ್ಳೇ ಅವನನ್ನ ಸುಟ್ಟು ಹಾಕ್ತದೆ. ಅನಂತರದಲ್ಲಿ ಅವನು ಶಿಕ್ಷೆ ಗುರಿಪಡ್ತಾನೆ. ಇನ್ನು ಸತ್ಯವಂತನಾಗಿ ಇಲ್ಲಿಲ್ಲ ನಾನು ನಿಜವಾಗ್ಲೂ ಕಳ್ಳತನ ಮಾಡಿಲ್ಲ ಅನ್ನುವುದನ್ನು ಹೇಳಿ ಕಬ್ಬಿಣವನ್ನ ಮುಟ್ಟಿದಾಗ ಆ ಅಗ್ನಿಯೂ ದಹನವನ್ನ ಮಾಡುವುದಿಲ್ಲ. ಹಾಗಾದರೆ ಇದು ಎಂತಹ ದಿವ್ಯವಾದ ಪರೀಕ್ಷೆ ಇತ್ತು. ಕಾಲಾಂತರಗಳಲ್ಲಿ ನಮ್ಮ ಸತ್ಯದ ಸಾಮರ್ಥ್ಯ ಎಷ್ಟಿದೆ ಅಂತ ಕೇಳಿದ್ರೆ ಅಗ್ನಿಯೂ ಕೂಡ ಶಾಂತನಾಗಬೇಕು, ನಿರ್ದಹಿಸಬೇಕು, ದಹನ ಮಾಡಬಾರದು ಅನ್ನುವಂತಹ ವ್ಯವಸ್ಥೆ ಇದೆ. ಈ ದೃಷ್ಟಾಂತವನ್ನು ಇದಕ್ಕೆ ಕೊಡ್ತಾರೆ. ಯಾವ ವ್ಯಕ್ತಿ ತಾನೇ ಬ್ರಹ್ಮನೆಂಬುದಾಗಿ ಭಗವತ್ವವನ್ನ ಅಪಹಾರ ಮಾಡಿದ್ದಾನೋ ಅವನನ್ನ ದೇವತೆಗಳು ಪರಮಾತ್ಮ ಎಲ್ಲರೂ ಸೇರಿ ವಿಚಾರಿಸಿ ಅವನು ಮಾಡಿದ್ದು ತಪ್ಪು ಅಂತಾದಾಗ ಅಂಧಂತಮಸ್ಸಿಗೆ ಹಾಕ್ತಾರೆ. ಯಾವ ವ್ಯಕ್ತಿ ನಾನು ಭಗವಂತ ಭಿನ್ನ, ನಾನು ಆ ಕಳ್ಳತನ ಮಾಡಿಲ್ಲ, ಭಗವತ್ವವನ್ನು ನಾನು ಅಪಹಾರ ಮಾಡಿಲ್ಲ ಅಂತ ಹೇಳಿ ಪ್ರಾಮಾಣಿಕವಾಗಿ ಒಪ್ಕೊಳ್ತಾನೋ ಅವನ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ಭಗವಂತ ಅವನನ್ನು ತನ್ನವನು ಅಂತ ಸ್ವೀಕಾರ ಮಾಡಿ ಅವನಿಗೆ ಮೋಕ್ಷವನ್ನ ಕೊಡ್ತಾನೆ. ಹೀಗೆ ಗುರುಪದೇಶದಿಂದ ನಾವು ತಿಳಿದುಕೊಂಡು ಉದ್ಧತರಾಗಬೇಕು ಅನ್ನುವ ಘಟ್ಟವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಹಿಂದೆ ಹೇಳುವಾಗ ಸ್ವಂ ಅಪೀತೋ ಭವತಿ ಸ್ವಪಿತಿ ನಾಮ ಅಂತ ಒಂದು ಬಂದಿತ್ತು 403ನೇ ಪುಟದಲ್ಲಿ. ತುಂಬಾ 7 ಪೇಜ್ ಹಿಂದೆ ಹೋಗ್ಬೇಕು ನೀವು. ಅಲ್ಲಿ 403ನೇ ಪುಟದಲ್ಲಿ ಜ್ಞಾನಿಗಳು ನಾವು ನಿದ್ರಿಸುವಾಗ ನಮ್ಮನ್ನ ಕಂಡು ಒಂದು ಶಬ್ದವನ್ನ ಬಳಸ್ತಾರಂತೆ ಸಂಸ್ಕೃತ ಭಾಷೆಯಲ್ಲಿ. ಸ್ವಪಿತಿ ಅಂತ ಬಳಸ್ತಾರಂತೆ. ಅಂದ್ರೆ ಏನು ಅಂದ್ರೆ ಸ್ವಂ ಪರಮಾತ್ಮನನ್ನು, ಅಪೀತಿ ಪರಮಾತ್ಮನಲ್ಲಿ ಲಯಗೊಳ್ಳುತ್ತಾನೆ ಅಂದ್ರೆ ನಾ ಹೇಳಿದ್ದೆ, ಅದನ್ನ ಅವತ್ತು ಬಿಡಿಸಿದ್ದೀನಿ, ಮತ್ತೊಂದ್ಸಲ ನೆನಪು ಮಾಡ್ತೀನಿ. ನಾವು ಸ್ವಪ್ನ ಕಾಣುವುದರ ಅನಂತರದಲ್ಲಿ ಗಾಢವಾದ ನಿದ್ರೆಯೊಳಗೆ ಜಾರಿದಾಗ ಯಾರಿಗೂ ಗೊತ್ತಾಗದೇ ಇದ್ದಂತೆ ಪ್ರಾಜ್ಞನಾಮಕನಾದ ಭಗವಂತನಲ್ಲಿ ಪ್ರವೇಶಗೊಳ್ಳುತ್ತೇವೆ. ಆ ಭಗವಂತನ ಆಲಿಂಗನ ಇಷ್ಟು ದಿವ್ಯವಾದ ಅನುಭೂತಿಯನ್ನು ತಂದುಕೊಡುತ್ತದೆ ಅಂತಂದ್ರೆ, ಎಚ್ಚರ ಆದಾಗ ನಮ್ಮ ಮುಖದ ಮೇಲಿರುವ ಮಂದಹಾಸ, ತಾಜಾತನ, ಉತ್ಸಾಹವೇ ತಿಳಿಸ್ತದ ನೀನು ಭಗವಂತನನ್ನು ಇಷ್ಟೊತ್ತು ಆಲಿಂಗಿಸಿಕೊಂಡು ಬಂದಿದ್ದೀರಿ ಅಂತ ತಿಳಿದುಕೊಂಡು. ನಿದ್ದೆ ಆಗಿದ್ದಿಲ್ಲ ಅಂತ ಇಟ್ಕೊಳ್ರಿ, ಅವನ ಮುಖ ನೋಡ್ರಿ ಗೊತ್ತಾಗ್ತದ. ನಿದ್ದೆ ಮಾಡಿದವ್ರಿಗೂ ಟೆನ್ಷನ್ ಆಗ್ತದ, ಯಾಕಂದ್ರೆ ನೋಡ್ರಿ ಮುಖ ಅಂತ ತಿಳ್ಕೊಂಡು ಹೇಳಿ. ಇದಕ್ಕೆ ಸ್ವಪಿತಿ ಅಂತಲ್ಲಿ ಪ್ರಶ್ನೆ. ಸ್ವಂ ಅನ್ನೋ ಶಬ್ದಕ್ಕ
ಭಗವಂತ ಅಂತನ್ನೋ ಅರ್ಥ ಇಲ್ಲದ. ಈಗ ನೀವು ಸುಮ್ಮನೆ ಏನೇನೋ ಹೇಳ್ಬೇಡ್ರಿ, ನಮಗೆ ಅರ್ಥ ಮಾಡ್ಬೇಕು ಅನ್ಸಿದ ಅದಕ್ಕೆ ನಾವು ಹಂಗ ಅರ್ಥ ಮಾಡಿ ಹಂಗೆಲ್ಲ ಹೇಳ್ಬಾರ್ದು. ಸ್ವಪಿತಿ ಅನ್ನೋ ಶಬ್ದಕ್ಕೆ ಸ್ವಂ ಅಂದ್ರೆ ಪರಮಾತ್ಮ ಅನ್ನೋ ಅರ್ಥವನ್ನ ನಮಗೆ ಶಾಸ್ತ್ರೋಕ್ತವಾಗಿ ಸಮರ್ಥನೆ ಮಾಡಿಕೊಡ್ರಿ ಅಂದ್ರೆ 411ನೇ ಪುಟದ ಕೆಳಗಡೆಗೆ ನೋಡಪ್ಪ, ಸ್ವಯಂಭೂರಿತಿ ವಿಷ್ಣು ಜತ್ವಾದ್ ವಿರಿಂಚ ಉಚ್ಚತೆ. ಬ್ರಹ್ಮದೇವರಿಗೆ ಸ್ವಯಂಭೂ ಅಂತ ಹೆಸರದು. ಏನ್ ಹೆಸರದ? ಬ್ರಹ್ಮದೇವರಿಗೆ ಸ್ವಯಂಭೂ ಅಂತ ಹೆಸರದ. ತಡಿ ಸ್ವಾಮಿ, ಈ ಕಡೆ ಬರ್ಕೊಡಿ, ಹೊಸ ಪೇಜ್ ನಂಬರ್ ಕೊಡ್ರಿ. ಅಲ್ಲಿ ಬರ್ಕೋಬಾರ್ದು, ಅಲ್ಲಿ ಬರ್ಕೊಂಡು ಪೇಜ್ ನಂಬರ್ ಅಲ್ಲಿ ಹಾಕೋಬೇಕು. ಸ್ವಯಂಭೂ ಅಂತ ತಿಳಿದುಕೊಂಡು ಬ್ರಹ್ಮದೇವರಿಗೆ ಹೆಸರು. ಯಾಕೆ ಅಂದ್ರೆ ಭಗವಂತನಿಂದ ಹುಟ್ಟಿದ್ದರಿಂದ ಅವರಿಗೆ ಸ್ವಯಂಭೂ ಅಂತ ಹೆಸರು. ಕೋಶ ಏನ್ ಹೇಳಿಕತ್ತದ? ಬ್ರಹ್ಮನಿಗೆ ಸ್ವಯಂಭೂ ಅಂತ ಹೆಸರು. ಯಾಕೆ ಅಂದ್ರೆ ವಿಷ್ಣುವಿನಿಂದ ಹುಟ್ಟಿದ್ದರಿಂದ ಅಂತ. ಇಲ್ಲಿ ಭೂಹು ಭೂಹು ಅನ್ನುವ ಶಬ್ದಕ್ಕೆ ಹುಟ್ಟು ಹುಟ್ಟು ಅಂತ ಅರ್ಥ. ಅದಕ್ಕೆ ಸ್ವಯಂಭೂ ಅಂದ್ರೆ ಹುಟ್ಟು ಅನ್ನೋ ಅರ್ಥ ಆಯ್ತು. ಹಾಗಾದ್ರೆ ವಿಷ್ಣುವಿನಿಂದ ಹುಟ್ಟಿದ್ದು ಅನ್ನುವಾಗ ಸ್ವಯಂಭೂ ಶಬ್ದದಲ್ಲಿ ಉಳಿದದ್ದೇನ್ ಶಬ್ದ? ಇನ್ನ ಸ್ವಯಂ ಒಂದು ಉಳ್ಕೊಂಡದ. ಆ ಸ್ವಯಂ ಅನ್ನುವ ಶಬ್ದಕ್ಕೆ ಸ್ವಂ ಅಂತ ಅರ್ಥ. ಸ್ವಂ ಸ್ವಯಂ ಎರಡು ಪರ್ಯಾಯ ಶಬ್ದಗಳು. ಹಾಗೆ ಸ್ವಯಂ ಎನ್ನುವ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಆದ್ರೆ, ಭೂ ಅನ್ನುವ ಶಬ್ದಕ್ಕೆ ಹುಟ್ಟಿದವನು ಅಂತ ಆದ್ರೆ, ವಿಷ್ಣುವಿನಿಂದ ಹುಟ್ಟಿದ ಬ್ರಹ್ಮದೇವರಿಗೆ ಸ್ವಯಂಭೂ ಅಂತ ಕರೀಬೇಕಾದ್ರೆ ಸ್ವಂ ಅನ್ನೋ ಶಬ್ದ ಪರಮಾತ್ಮನನ್ನ ಹೇಳ್ತದ ಅಂತ ನಿಶ್ಚಿತವಾಯಿತು. ಸರಿ ಆಯ್ತೇನ್ರಿ? ಒಂದ್ ಲೆಕ್ಕ. ಅಂದ್ರೆ ಆಚಾರ್ಯರಿಗೆ ಒಂದು ವಿಷಯವನ್ನ ಸಮರ್ಥನೆ ಮಾಡೋ ವಿಷಯದಲ್ಲಿ ಅದು ಎಷ್ಟು ಕ್ರಮ ಉಪಯೋಗಿಸ್ಕೊಳ್ತಾರೆ ವಿಚಾರ ಮಾಡ್ರಿ. ಸರಳವಾಗಿ ಬೇಕಾಗಿದೆ ನಮಗೆ. ಸಂಸ್ಕೃತ ಭಾಷೆಯಲ್ಲಿ ಇವನು ನಿದ್ರಿಸಿದ ಅಂತ ಹೇಳುವಾಗ ಸ್ವಪಿತಿ ಎಂದು ಕರೆಯಲಾಗ್ತದೆ. ಸ್ವಪಿತಿ ಎಂದು ಕರೆಯುವಾಗ ಸ್ವಂ ಅಂದ್ರೆ ಪರಮಾತ್ಮನಲ್ಲಿ, ಅಪಿತಿ ಅಂದ್ರೆ ಲಯಗೊಳ್ಳುತ್ತಾನೆ ಅಂತ. ಆ ಲಯಗೊಳ್ಳುವಿಕೆ ಅನ್ನೋದನ್ನ ಆಮೇಲೆ ವಿಚಾರ ಮಾಡೋಣ. ಸ್ವಂ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಎಲ್ಲದ? ನನ್ನಲ್ಲಿ ನಾನು ಅಂತ ಅರ್ಥ ಮಾಡಬಹುದಲ್ಲ, ಏನೋ ಬೇರೆ ಅರ್ಥ ಮಾಡಬಹುದಲ್ಲ ಅಂದ್ರೆ ಅಲ್ಲಪ್ಪ, ಸ್ವಂ ಸ್ವಯಂ ಇವೆಲ್ಲ ಪರ್ಯಾಯ ಶಬ್ದಗಳಾದ್ದರಿಂದಾಗಿ ಸ್ವಯಂಭೂ ಅನ್ನುವ ಶಬ್ದದಲ್ಲಿ ಸ್ವಯಂ ಪರಮಾತ್ಮ, ಆ ಪರಮಾತ್ಮನಿಂದ ಭೂ ಹುಟ್ಟಿದವರಾದ್ದರಿಂದ ಚತುರ್ಮುಖನಿಗೆ ಸ್ವಯಂಭೂ ಅಂತ ಕರೀತಾರ ಅಂದ್ರೆ ಹಾಗಾದ್ರೆ ಸ್ವಂ ಶಬ್ದಕ್ಕೆ ಅರ್ಥ ಯಾರಾತು? ಪರಮಾತ್ಮ ಅಂತ ಆಯಿತು ಒಂದು. ಇಲ್ಲ ಹಿಂಗ್ ಮಾಡೋಣಂತ, ಸ್ವಯಂಭೂ ಅನ್ನುವ ಶಬ್ದಕ್ಕೆ ಸ್ವಯಂ ತನ್ನಿಂದ, ಭೂಹು ತಾ ಹುಟ್ಟಿದ ಅಂತ ಯಾಕನ್ಬಾರ್ದು? ತನ್ನಿಂದ ತಾ ಹುಟ್ಟ್ಯಾನ ಅಂತ ಅನ್ಬೋದ್ರಪ್ಪ. ಇದಕ್ಕೆ ನೀವು ಸುಳ್ಳ ಪರಮಾತ್ಮನಿಂದ ಹುಟ್ಟ್ಯಾನ ಅಂತ ಯಾಕಂತೀರಿ ಅಂತಂದ್ರೆ, ನಿಹಿ ವಿರಿಂಚಾದೇವ ವಿರಿಂಚೋ ಜಾತಃ, ಬ್ರಹ್ಮನಿಂದ ಬ್ರಹ್ಮ ಹುಟ್ಟಿದ ಅಂತ ಆಗಿಲ್ಲ. ಯಾಕ? ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ, ಶ್ರುತಿ ಹೇಳ್ತದ ಚತುರ್ಮುಖನನ್ನ ಯಾರು ಹುಟ್ಟು ಹಾಕಿದನೋ, ಹುಟ್ಟಿಸಿಬಿಟ್ಟ ಅಂತ ತಿಳ್ಕೊಂಡದ. ಅಂದ್ಮೇಲೆ ಚತುರ್ಮುಖ ತನ್ನಿಂದ ತಾನು ಹುಟ್ಟಿಲ್ಲ. ಚತುರ್ಮುಖ ಹುಟ್ಟಿದ್ದಿದ್ರೆ ಸ್ವಯಂಭೂ ಅನ್ನೋ ಶಬ್ದಕ್ಕೆ ಸ್ವಯಂ ತನ್ನಿಂದಲೇ ಭೂ ತಾ ಹುಡ್ತಾನಂತ ಅರ್ಥ ಮಾಡಬಹುದಾಗಿತ್ತು. ಅದರಿಂದ ಹಂಗರ್ಬಾರ್ದು. ಆತ್ಮ ಭಗವಾನ್ ತಥೋ ಭೂತತ್ವಾದಾತ್ಮಭೂಹು. ಇನ್ನೊಂದು ಶಬ್ದ ಸ್ವಯಂಭೂ ಶಬ್ದದಂತೆ ಆತ್ಮಭೂಹು ಅಂತ ಒಂದು ಶಬ್ದದ ಅಂತ, ಅಜಹ ಅಂತ ಒಂದು ಶಬ್ದದ ಅಂತ. ಈ ಎಲ್ಲ ಶಬ್ದಗಳ ನಿರ್ವಚನವನ್ನ ಶ್ರೀಮದಾಚಾರ್ಯ ಹೊರಗೆ ತೆಗಿಲಿಕತ್ತಾರ. ಆತ್ಮಭೂಹು ಅಂದ್ರೆ ಏನು? ಭಗವಂತನಿಂದ ಹುಟ್ಟಿದವ ಅಂತ ಅರ್ಥ. ಅದೇ ಹೆಂಗ್ರಿ ಆತ್ಮಭೂ ಶಬ್ದಕ್ಕೆ ಭಗವಂತನಿಂದ ಹುಟ್ಟಿದವ ಅಂದ್ರೆ ಆತ್ಮ ಭಗವಾನ್, ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥದ. ತಥೋ ಭೂತತ್ವಾತ್, ಅಲ್ಲಿಂದ ಹುಟ್ಟಿದ್ರಿಂದ ಆತ್ಮಭೂಹು ಎಂದು ಕರೆಸಿಕೊಳ್ಳುತ್ತಾನೆ. ಅಲ್ರಿ ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಎಲ್ಲಿ ಅರ್ಥದ ಅಂತ ಕೇಳಿದ್ರೆ, ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಇತಿ ವಚನಾತ್. ಭಾಗವತದಲ್ಲಿ ಅತ್ರಿ ಋಷಿಗಳ ಮಕ್ಕಳಾಗಿ ದತ್ತ, ದೂರ್ವಾಸ ಮತ್ತು ಚಂದ್ರ ಹುಟ್ಟುವಾಗ ದತ್ತಂ ದೂರ್ವಾಸಸಂ ಸೋಮಂ. ದತ್ತ ಯಾರು ಅಂತ ಕೇಳಿದ್ರೆ ಆತ್ಮೇಶ ಬ್ರಹ್ಮ ಸಂಭವಾನ್, ಆತ್ಮ ಶಬ್ದಕ್ಕೆ ಅರ್ಥ ಯಾರು? ಪರಮಾತ್ಮ ಅಂತ ಅರ್ಥ. ಯಾಕ? ವಿಷ್ಣುವಿನ ಅವತಾರನಾಗಿದ್ದಾನೆ ದತ್ತಾತ್ರೇಯ ಅಂತ ಗೊತ್ತು ನಮಗೆ. ಆ ದತ್ತಾತ್ರೇಯನ ಬಗ್ಗೆ ಹೇಳುವಾಗ ಇವ ಆತ್ಮನಾಗಿದ್ದಾನೆ ಅಂದ್ರೆ ವಿಷ್ಣುವಾಗಿದ್ದಾನೆ ಅಂತ ಅರ್ಥ. ಇನ್ನ ಅಜಹ ಅಂತ ಬ್ರಹ್ಮದೇವರಿಗೆ ಹೆಸರು ನೋಡ್ರಿ. ಸ್ವಯಂಭೂಹು ಆತ್ಮಭೂಹು ಅಜಹ. ಇತಿ ವಿಷ್ಣು ತಸ್ಮಾತ್ ಜಾತಃ ಅಜಹ. ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಹೆಸರು, ಅವನಿಂದ ಹುಟ್ಟಿದ್ರಿಂದ ಚತುರ್ಮುಖನಿಗೆ ಅಜಹ ಅಂತ ಹೆಸರು. ಇತಿ ಬ್ರಹ್ಮ, ವೇದದಲ್ಲಿ ಅನ್ನೋದು ಬ್ರಹ್ಮ ಕರೀತದ. ವಾಸುದೇವಾತ್ ಪರೋ ನೈವ ಬ್ರಹ್ಮ ಶಬ್ದೋದಿತೋ ಭವೇತ್. ವಾಸುದೇವನನ್ನು ಬಿಟ್ಟರೆ ಬೇರೆಯವರು ಬ್ರಹ್ಮ ಶಬ್ದದಿಂದ ಕರೆಸಿಕೊಳ್ಳುವುದಿಲ್ಲ. ಹಂಗಾದ್ರೆ ಇತಿ ಬ್ರಹ್ಮ ಅನ್ನುವಲ್ಲಿ ಬ್ರಹ್ಮ ಶಬ್ದದಿಂದ ಪರಮಾತ್ಮ ಅವನೇ. ಅವನಿಂದ ಹುಟ್ಟಿದ್ರಿಂದ ಬ್ರಹ್ಮದೇವರು ಅಜಹ. ಅತಃ ಸ್ವಶಬ್ದೋ ವಿಷ್ಣಾವೇವ ಪ್ರಸಿದ್ಧ ತತಃ ಸ್ವಮಪೀತೋ ಭವತಿ ಇತಿ ಯುಜ್ಯತೆ. ಬಹಳ ಚಂದದ ನೆನಪಿಟ್ಟುಕೊಳ್ರಿ. ಶ್ರೀಮದಾಚಾರ್ಯರು ಸ್ವಪಿತಿ ಎಂಬುವಂತಹ ಒಂದು ನಾಮವನ್ನ, ಅಂದ್ರೆ ಕ್ರಿಯಾಪದವನ್ನ
ಭಗವಂತನಲ್ಲಿ ಲಯಗೊಳ್ಳುತ್ತಾನೆ ಅಂತ ಸಮರ್ಥನೆ ಮಾಡ್ಲಿಕ್ಕೆ ಸ್ವಂ ಅನ್ನೋ ಶಬ್ದ ಭಗವಂತನ ಹೇಳ್ತದ. ಹೆಂಗ? ಸ್ವಯಂಭೂಹು, ಆತ್ಮಭೂಹು, ಅಜಹ ಈ ಮೂರು ಪರ್ಯಾಯ ಶಬ್ದಗಳನ್ನು ಹೇಳಿ, ಅಜಹ ಅಂದ್ರೆ ವಿಷ್ಣುವಿನಿಂದ ಹುಟ್ಟಿದವನು, ಆತ್ಮಭೂಹು ಅಂದ್ರೆ ವಿಷ್ಣುವಿನಿಂದ ಹುಟ್ಟಿದವನು, ಸ್ವಯಂಭೂಹು ಅಂದ್ರೆ ವಿಷ್ಣುವಿನಿಂದ ಹುಟ್ಟಿದವನು. ಇಲ್ಲಿ ಎಲ್ಲಾ ಕಡೆಗೂ ವಿಷ್ಣುವಿನಿಂದ ಹುಟ್ಟಿದವನು ಅಂತನ್ನುವಾಗ ಸ್ವಂ ಅನ್ನುವಂತಹ ಶಬ್ದ ವಿಷ್ಣು ಶಬ್ದದ ಪರ್ಯಾಯವಾಯಿತು. ಹಂಗಾರೆ ಸ್ವಮಪೀತಿ ಎನ್ನುವ ಶಬ್ದದಲ್ಲಿ ಭಗವಂತನನ್ನು ಹೊಂದುತ್ತಾನೆ ಎನ್ನುವ ಅರ್ಥವನ್ನೇ ಮಾಡಬೇಕು. ಇನ್ನ ಅಪೀತಿ ಅಪೀತಿ ಎನ್ನುವಂತಹ ಶಬ್ದದಲ್ಲಿ ಅಪ್ಪೆಯ ಅಪ್ಪೆಯ ಅಂದ್ರೆ ಐಕ್ಯವಂತನಂತ ಯಾಕನಬಾರದು, ಲಯವಂತನಂತ ಯಾಕನಬೇಕು? ಸ್ವಮಪೀತೋ ಭವತಿ ಅಂದ್ರೆ ಪರಮಾತ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ ಅರ್ಥ ಮಾಡೋಕ್ಕಿಂತ ಪರಮಾತ್ಮಯ್ಯೋ ಒಂದಾಗ್ಬಿಡ್ತಾನೆ ಮಲ್ಕೊಂಡಾಗ ಅಂತ ಹೇಳ್ಬಿಡೋದು ಚಲೋ ಅಲ್ಲೇನು ಅಂತಂದ್ರೆ, ಅಪ್ಯಯೋ ನಾಮ ಅವಿಜ್ಞೇಯತ್ವೇನ ಪ್ರವೇಶ. ಅಪ್ಯಯ ಅಂತಂದ್ರೆ ಇನ್ನೊಬ್ಬರಿಗೆ ತಿಳಿಯದೇ ಇದ್ದಂತೆ ನಾವು ಅವರಲ್ಲಿ ಪ್ರವೇಶ ಮಾಡೋದು. ಅವಿಜ್ಞಾತಂ ಪ್ರವಿಷ್ಟಂ ಯದ್ ಅದಪಿ ಯತ್ ಅಪೀತಮಿತಿ ಕೀರ್ತ್ಯತೆ. ಇನ್ನೊಬ್ಬರಿಗೆ ತಿಳಿಯದೇ ಇದ್ದಂತೆ ನಾವು ಅವರಲ್ಲಿ ಪ್ರವೇಶ ಮಾಡಿದರೆ ಅದಕ್ಕೆ ಅಪೀತ ಅಂತ ಕರೀತಾರೆ. ದೃಷ್ಟಾಂತೇನು? ಯಥಾ ನದ್ಯ ಸಮುದ್ರೇತು ಯಥಾ ವಿಷ್ಣುಂ ಲಯೇ ಪ್ರಜಾಹ. ನದಿಗಳೆಲ್ಲವೂ ಸಮುದ್ರದಲ್ಲಿ ಹೆಂಗ್ ಗೊತ್ತಾಗ್ಲಾರ್ದಂಗೆ ಹೋಗಿ ಸೇರ್ಕೋತಾವೋ, ಹೆಂಗ ಪ್ರಳಯ ಕಾಲದಲ್ಲಿ ಪ್ರಜೆಗಳೆಲ್ಲರೂ ಭಗವಂತನಲ್ಲಿ ಸೇರ್ಕೊಳ್ತಾರೋ ಗೊತ್ತಾಗದೆ ಇದ್ದಂತೆ, ಹಾಗೆ ನಿದ್ರಾಕಾಲದಲ್ಲೂ ಕೂಡ ನಾವು ಭಗವಂತನಲ್ಲಿ ಪ್ರವೇಶಗೊಳ್ಳುತ್ತೇವೆ. ಆದ್ರಿಂದ ಸ್ವಮಪೀತೋ ಭವತಿ ಎನ್ನುವಂತಹ ಶಬ್ದಕ್ಕೆ ನಾವು ಹೇಳಿದ ಅರ್ಥವೇ ಸರಿ ಹೊರತಾಗಿ ಬೇರೆ ವ್ಯಾಖ್ಯಾನಕಾರ ಮಾಡಿರುವಂತಹ ಅರ್ಥ ಅಲ್ಲ. ಬೇರೆ ವ್ಯಾಖ್ಯಾನಕಾರರು ಪರಮಾತ್ಮನ ಜೊತೆಗೆ ಐಕ್ಯ ಹೊಂದಿದ ಅಂತನ್ನುವ ಅರ್ಥವನ್ನ ಮಾಡ್ತಾರ. ಅದು ಸುತರಾಂ ಯೋಗ್ಯವಲ್ಲ. ಶ್ರೀಕೃಷ್ಣ ಅರ್ಪಣಮಸ್ತು.